ಹಾಯ್ ಹೆಲೋ ಎವ್ರಿವನ್, ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ವೆಲ್ಕಮ್ ಟು ಫಿಸಿಕ್ಸ್ ವಾಲಾ. ಸೊ ನಾವು ನಿಮ್ಮ KCET ಎಕ್ಸಾಮ್ ಪ್ರಿಪ್ರೇಷನ್ನ ನೆಕ್ಸ್ಟ್ ಲೆವೆಲ್ಗೆ ತೆಗೆದುಕೊಂಡು ಹೋಗೋದಕ್ಕೆ ಮತ್ತೆ ಆ ಎಕ್ಸಾಮ್ ಪ್ರಿಪ್ರೇಷನ್ನ ಇನ್ನಷ್ಟು ಸುಲಭ ಮಾಡೋದಕ್ಕೆ ಅಂತ ಸಾರ್ಥಕ್ KCET ಅನ್ನ ಲಾಂಚ್ ಮಾಡಿದ್ದೀವಿ. ಐ ಹೋಪ್ ನಿಮಗೆಲ್ಲ ಆ ವಿಷಯ ಗೊತ್ತಿದೆ ಅಂತ ಅನ್ಕೊಂಡಿದ್ದೀನಿ. ಆ್ಯಂಡ್ ಟುಡೇ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅ ವೆರಿ ಫಸ್ಟ್ ಲೆಕ್ಚರ್ ಇನ್ ದ ಸಾರ್ಥಕ್ KCET, ದಟ್ ಈಸ್ ಅನಿಮಲ್ ಟಿಶ್ಯೂ. ಓಕೆನಾ? ಸೊ ಅನಿಮಲ್ ಟಿಶ್ಯೂ ಅಲ್ಲಿ ಫಸ್ಟ್ ಲೆಕ್ಚರ್ನ ಇವತ್ತು ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ನೆನಪಿರಲಿ, ಒಂದು ಅನಾಲಿಸಿಸ್ ನಿಮ್ಮ ಮೈಂಡಲ್ಲಿ ಇರಬೇಕು. KCET ಮತ್ತು ನೀಟ್ಗೆ ಎ ಥಿನ್ ಲೇಯರ್ ಆಫ್ ಡಿಫರೆನ್ಸ್ ಇದೆ. ಓಕೆನಾ? ಸೊ ಏನದು, ಅಲ್ಲಿ 60 ಮಾರ್ಕ್ಸ್ಗೆ ಕೇಳ್ತಾರೆ KCET ಅಲ್ಲಿ, ಇನ್ನು ನೀಟ್ಗೆ ಹೋದರೆ 90 ಮಾರ್ಕ್ಸ್ಗೆ ಇರುತ್ತೆ. ಆ್ಯಂಡ್ ಟೋಟಲ್ ನಂಬರ್ ಆಫ್ ಚಾಪ್ಟರ್ಸ್ ಯು ಮಸ್ಟ್ ರಿಮೆಂಬರ್ ದೆಮ್. ಓಕೆನಾ? 22 + 16 38 ಚಾಪ್ಟರ್ಸ್ ಇನ್ ಬಯಾಲಜಿ. 38 ಚಾಪ್ಟರ್ ಅನ್ನ ಅಲ್ಲಿ 90 ಕ್ವಶನ್ಸ್ಗೆ ಡಿವೈಡ್ ಮಾಡ್ತಾರೆ. ಅಲ್ಲಿ ಕ್ಲಾಸ್ 11 ಮತ್ತು ಕ್ಲಾಸ್ 12 ಇಂದ 50% ತೆಗೆದುಕೊಳ್ತಾರೆ. KCETಗೆ ಬಂದರೆ ಈ ಅನಾಲಿಸಿಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. 60 ಕ್ವಶನ್ಸ್ಗಳಿರುತ್ತೆ. ಫಸ್ಟ್ PU ಇಂದ ಅಪ್ರಾಕ್ಸಿಮೇಟ್ ಆಗಿ 28 to 30%ಗೆ ನಿಮ್ಮ KCETಯಲ್ಲಿ ಕೇಳ್ತಾರೆ. ಓಕೆನಾ? ಬಯಾಲಜಿಯಲ್ಲಿ. ಸೊ ರೆಸ್ಟ್ ಆಫ್ ದ್ಯಾಟ್ 70% ನಿಮಗೆ ಸೆಕೆಂಡ್ PU ಇಂದನೇ ಕೇಳ್ತಾರೆ. ಸೊ ಹಾಗಾಗಿ ಫಸ್ಟ್ PU ತುಂಬ ಸ್ಕೋಪ್ ಕಡಿಮೆ ಇರುತ್ತೆ. ಇರೋ 22 ಚಾಪ್ಟ್ರಲ್ಲಿ ಅವರು ಕೇಳಬೇಕಾಗಿರೋದು 18 ಕ್ವಶನ್ಗಳನ್ನು. ದೇ ಹ್ಯಾವ್ ಟು ಸ್ಕಿಪ್ ಎನಿ 4 ಆಫ್ ದ ಚಾಪ್ಟರ್ಸ್, ರೈಟ್? ಸೊ ಈ ಅನಾಲಿಸಿಸ್ ಮೈಂಡಲ್ಲಿದ್ದರೆ KCET ಈಸ್ ವೆರಿ ಈಸಿ ಫಾರ್ ಎವ್ರಿ ಒನ್. ಓಕೆ, ಸೊ ನೋಡೋಣ ಇವತ್ತು ನಾವು ತಿಳ್ಕೊಳ್ತಾ ಇರೋ ಕಾನ್ಸೆಪ್ಟ್ ಯಾವುದು ಅಂತ ಹೇಳಿಬಿಟ್ಟು. ಅನಿಮಲ್ ಟಿಶ್ಯೂ. ಸೊ ಯು ನೋ ದಟ್ ವಾಟ್ ಆರ್ ದ ಡಿಫ್ರೆಂಟ್ ಟಿಶ್ಯೂಸ್ ಆರ್ ಪ್ರೆಸೆಂಟ್ ಇನ್ ಅನಿಮಲ್ಸ್, ಯಾವ್ಯಾವ್ದು ಇರುತ್ತೆ ಅಂತ ಹೇಳಿಬಿಟ್ಟು. ಸೊ ಅದರಲ್ಲಿ ನಾವು ಇವತ್ತು ತಿಳ್ಕೊಳ್ತಾ ಇರೋದು, ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಅನಿಮಲ್ ಟಿಶ್ಯೂಸ್ ಆ್ಯಂಡ್ ದೇರ್ ಟೈಪ್ಸ್. ಓಕೆ, ಒಂದು ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ಇದೆ. ಆ ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ನ ನೀವು ಬರೆದು ಪ್ರಾಕ್ಟೀಸ್ ಮಾಡಿದ್ರೆ ಇಟ್ಸ್ ವೆರಿ ಈಸಿ ಟು ರಿಮೆಂಬರ್ ಫಾರ್ ಅ ಲಾಂಗ್ ಟೈಮ್. ಓಕೆನಾ? ಅದು ಯಾವುದು ಇದು ಟೈಪ್ಸ್ಗಳು ಅಂತ ತಿಳ್ಕೊಳ್ಳೋಣ. ನೆಕ್ಸ್ಟು ಸಿಂಪಲ್ ಎಪಿಥೆಲಿಯಲ್ ಟಿಶ್ಯೂ, ಸ್ಟ್ರಕ್ಚರ್ ಆ್ಯಂಡ್ ಫಂಕ್ಷನ್ಸ್. ಓಕೆನಾ? ಸೊ ವೆರಿ ಫಸ್ಟ್ ಒನ್ ಇರುತ್ತೆ ಅಲ್ಲಿ ಎಪಿಥೆಲಿಯಲ್ ಟಿಶ್ಯೂ. ಓಕೆ, ಆ ಎಪಿಥೆಲಿಯಲ್ ಟಿಶ್ಯೂಗಳಲ್ಲಿ ಸಿಂಪಲ್ ಮತ್ತು ಸ್ಟ್ರಾಟಿಫೈಡ್ ಎಪಿಥೆಲಿಯಲ್ ಟಿಶ್ಯೂ ಅಂತ ಹೇಳ್ತೀವಿ. ಸೊ ಅವೆರಡನ್ನ ನಾವು ತಿಳ್ಕೊಬೇಕು. ಸಿಂಪಲ್ ಎಪಿಥೆಲಿಯಲ್ ಟಿಶ್ಯೂ, ದೇರ್ ಸ್ಟ್ರಕ್ಚರ್ ಆ್ಯಂಡ್ ಫಂಕ್ಷನ್ಸ್. ಸೊ ನೆಕ್ಸ್ಟ್ ಸ್ಟ್ರಾಟಿಫೈಡ್ ಎಪಿಥೆಲಿಯಲ್ ಟಿಶ್ಯೂ, ಸ್ಟ್ರಕ್ಚರ್ ಆ್ಯಂಡ್ ಫಂಕ್ಷನ್ಸ್. ಓಕೆ, ಸೊ ಮೇಡ್ ಅಪ್ ಆಫ್ 1 layer ಆಫ್ ಸೆಲ್ಸ್, ಮೇಡ್ ಅಪ್ ಆಫ್ ಮೋರ್ ದೆನ್ 1 layer ಆಫ್ ಸೆಲ್ಸ್. ಸೊ ಅದಕ್ಕೋಸ್ಕರ ಇದನ್ನ ಕಾಂಪೌಂಡ್ ಎಪಿಥೆಲಿಯಲ್ ಟಿಶ್ಯೂ ಅಂತಲೂ ಕೂಡ ಹೇಳ್ಬೋದು. ನೆಕ್ಸ್ಟ್ ರಿಲೇಟೆಡ್ MCQs. ಸೊ ಪ್ರತಿಯೊಂದು ಲೆಕ್ಚರ್ ಏನಿದೆ ಸಾರ್ಥಕ್ KCET ಅಥವಾ ನೀಟಲ್ಲಿ ಏನಿದೆ, ಸೊ ಅಲ್ಲಿ ಸಿನಾಪ್ಸಿಸನ್ನು ಡಿಸ್ಕಸ್ ಮಾಡಾದ್ಮೇಲೆ ಕೊನೆಯಲ್ಲಿ ನಾವು ರಿಲೇಟೆಡ್ MCQsಗಳನ್ನು ಅಥವಾ ಪ್ರೀವಿಯಸ್ ಇಯರಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ಸ್ಗಳನ್ನ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಸೊ ಆ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಕೂಡ ನೀವು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಆ್ಯಂಡ್ ಟ್ರೈ ಟು ರಿಮೆಂಬರ್ ಆಲ್ ದೀಸ್ ಥಿಂಗ್ಸ್. ಓಕೆನಾ? ಸೊ ದ ವೆರಿ ಫಸ್ಟ್ ಕಾನ್ಸೆಪ್ಟ್ ಈಸ್ ಹಿಯರ್. ಸೊ ವಾಟ್ ಈಸ್ ದಿಸ್? ದೆರ್ ಇಸ್ ನಥಿಂಗ್, ಏನೂ ಇಲ್ಲ ಇಲ್ಲಿ. ಆದರೆ ಐ ಆಮ್ ಜಸ್ಟ್ ಒಂದು ಅನಾಲಿಸಿಸ್ ಅಲ್ಲಿ ನಿಮಗೊಂದು ಕ್ಲೂ ಕೊಡ್ತಾ ಇದ್ದೀನಿ. ಈ ಎಂಟೈರ್ ಚಾಪ್ಟರ್ನ ಹೇಗೆ ನೆನ್ಪಿಟ್ಕೊಬೇಕು. ಸೊ ವೆದರ್ ಯು ಆರ್ ಪ್ರಿಪೇರಿಂಗ್ ಫಾರ್ ನೀಟ್ ಆರ್ ಇಟ್ ಮೇ ಬಿ ದ KCET. ಸೊ ಹೇಗೆ ನೆನ್ಪಿಟ್ಕೊಬೇಕು? ಒಂದು A4 ಶೀಟನ್ನು ತೆಗೆದುಕೊಂಡು ಲ್ಯಾಂಡ್ಸ್ಕೇಪ್ ಅಲ್ಲಿ ಟ್ಯಾಬ್ಯುಲರ್ ಕಾಲಮ್ ಅನ್ನು ಹಾಕಿ ಈ ತರ. ಓಕೆನಾ? ಸೊ ಇನ್ ದಟ್ ಟ್ಯಾಬ್ಯುಲರ್ ಕಾಲಮ್ ಯು ಮಸ್ಟ್ ರೈಟ್ ದ ಟೈಪ್ ಆಫ್ ಟಿಶ್ಯೂಸ್. ಸೊ ಟೈಪ್ಸ್ ಆಫ್ ಟಿಶ್ಯೂಸ್. ಸೊ ಫಸ್ಟ್ ಕಾಲಮ್ ಅಲ್ಲಿ ಬರೀತಾ ಇದ್ದೀರಾ ಟೈಪ್ಸ್ ಆಫ್ ಟಿಶ್ಯೂಸ್ಗಳನ್ನು. ಅಂಡ್ in the second column you need to write their location. Their location ಎಲ್ಲಿರುತ್ತೆ. ಸೊ ಫಾರ್ ಎಕ್ಸಾಂಪಲ್ ಸಿಂಪಲ್ ಎಪಿಥೆಲಿಯಲ್ ಟಿಶ್ಯೂ. ಸೊ ವೇರ್ ದೇ ಆರ್ ಪ್ರೆಸೆಂಟ್ ಎಲ್ಲಿರುತ್ತೆ, ನಾವು ಅದನ್ನು ಡೈರೆಕ್ಟ್ ಆಗಿ ಹೇಳೋಕ್ಕಾಗಲ್ಲ. ಸೊ ಅದರಲ್ಲೂ ಕೂಡ 3 ಥರ ಇರುತ್ತೆ. ವಿ ಹ್ಯಾವ್ ಟು ರೈಟ್ ಆಲ್ ದೋಸ್ 3. ಫಾರ್ ಎಕ್ಸಾಂಪಲ್ ಸ್ಕ್ವಾಮಸ್ ಎಪಿಥೆಲಿಯಲ್ ಟಿಶ್ಯೂ, ಕ್ಯೂಬಾಯ್ಡಲ್, ಕೊಲುಮ್ನಾರ್ ಎಪಿಥೆಲಿಯಲ್ ಟಿಶ್ಯೂ. ಸೊ ಆ ಥರ ಎಲ್ಲ ಟೈಪ್ಸ್ ಆಫ್ ಟಿಶ್ಯೂಗಳನ್ನ ಬರೀಬೇಕು. ದೇರ್ ಲೊಕೇಶನ್, ಐ ವಿಲ್ ಎಕ್ಸ್ಪ್ಲೈನ್ ದಟ್. ಲೊಕೇಶನ್ನ ಬರೀಬೇಕು. ಆ್ಯಂಡ್ ಫೈನಲಿ ವಿ ನೀಡ್ ಟು ರೈಟ್ ದ ಸ್ಟ್ರಕ್ಚರ್. ಇಲ್ಲಿ ಸ್ಟ್ರಕ್ಚರ್ನ ಬರೀಬೇಕು. ಸ್ಟ್ರಕ್ಚರ್ ಏನು ಇಂಡಿಕೇಟ್ ಮಾಡುತ್ತೆ, ವಾಟ್ ಟೈಪ್ ಆಫ್ ಸೆಲ್ಸ್ ದೇ ಹ್ಯಾವ್, ಯಾವ ಥರದ ಸೆಲ್ಸ್ಗಳಿರುತ್ತೆ. ವೆದರ್ ದೇ ಆರ್ ಹ್ಯಾವಿಂಗ್ ದ ಫ್ಲಾಟ್ ಅಂಡ್ ಸೆಲ್ಸ್ ಜಸ್ಟ್ ಲೈಕ್ ಅ ಸ್ಕ್ವಾಮಸ್ ಎಪಿಥೆಲಿಯಂ, ಫ್ಲಾಟ್ ಆಗಿರುತ್ತಾ, ಇಲ್ಲ ಕ್ಯೂಬ್ ಶೇಪಲ್ಲಿ ಇರುತ್ತಾ, ಕಾಲಮ್ ಶೇಪ್, ಪಿಲ್ಲರ್ ಶೇಪಲ್ಲಿ ಇರುತ್ತಾ, ಇಲ್ಲ ಅಂತ ಹೇಳಿದ್ರೆ ಫ್ಯೂಸಿವ್ ಫಾರ್ಮ್ ಅಲ್ಲಿ ಇರುತ್ತಾ, ಅದು ಮಸಲ್ಸ್ಗಳಿಗೆ ಬಂದಾಗ ಆಗುತ್ತೆ. ಸೊ ಹಾಗಾಗಿ ಸ್ಟ್ರಕ್ಚರ್ ಗೊತ್ತಿರಬೇಕು. ಲೈಕ್ ವೈಸ್ ಯು ನೀಡ್ ಟು ರಿಮೆಂಬರ್ ದ ಫಂಕ್ಷನ್ ಆಸ್ ವೆಲ್. ಬೇಸ್ಡ್ ಆನ್ ದ ಫಂಕ್ಷನ್ ದೇ ವಿಲ್ ಆಸ್ಕ್ ಇನ್ ಯುವರ್ ಎಕ್ಸಾಮಿನೇಷನ್. ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಒಂದು ಎಕ್ಸಾಂಪಲ್ನ ತೆಗೆದುಕೊಳ್ತೀನಿ ನಾನಿಲ್ಲಿ. ಸೊ ಫಸ್ಟ್ ಒನ್ ಈಸ್ ಸಿಂಪಲ್. ಓಕೆ, ಸಿಂಪಲ್ ಸ್ಕ್ವಾಮಸ್ ಎಪಿಥೆಲಿಯಲ್ ಟಿಶ್ಯೂ. ಸಿಂಪಲ್ ಸ್ಕ್ವಾಮಸ್ ಎಪಿಥೆಲಿಯಲ್ ಟಿಶ್ಯೂ. ಓಕೆ, ET ಅಂತ ಬರೀತಾವಣ. ಇಟ್ ಈಸ್ ಅ ಎಪಿಥೆಲಿಯಲ್ ಟಿಶ್ಯೂ, ನಾಟ್ ದ ಎಕ್ಸ್ಟ್ರಾ ಟೆರೆಸ್ಟ್ರಿಯಲ್. ಸೊ ನಾವು ಲುಕ್ ಅಟ್ ಹಿಯರ್.
ಲೊಕೇಶನ್ ಎಲ್ಲಿರುತ್ತೆ? We know that simple squamous epithelial tissues are also called endothelium. They are mainly responsible for the diffusion of the substances. So especially few substances. ಅಂದ್ರೆ ಅದು diffusion ಗೆ help ಮಾಡ್ತಾ ಇದೆ. So they are present in the alveoli, blood capillaries, or you can say the blood vessels, and also in the Bowman's capsule. ಅಲ್ಲಿ ಇರುತ್ತೆ ಅಂತ ಆಯ್ತು. So we are writing their location just like alveoli. Alveoli, blood vessels are the blood capillaries. Blood vessels are the blood capillaries, and also the pleural membranes. Pleural membranes. ಇಲ್ಲೆಲ್ಲ ಇರುತ್ತೆ. So we have written the location. Structure ಗೆ ಬಂದ್ರೆ simple squamous epithelial. So you are writing here, these are single layered flattened cells. Okay, that's it. We don't want to write anything extra. Basement membrane is there, that's it. ಅದರ ಕೆಳಭಾಗದಲ್ಲಿ ಅಂಡರ್ಲೈನ್ ಟಿಶ್ಯೂಗಳಿರುತ್ತೆ ನಾರ್ಮಲ್ ಆಗಿ. ಹಾಗಾಗಿ ಇಲ್ಲಿ ಫ್ಲಾಟೆಂಡ್ ಸೆಲ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನ್ಯೂಕ್ಲಿಯಸ್ ಇಸ್ ಪ್ರೆಸೆಂಟ್. ಆಲ್ ದೀಸ್ ಆರ್ ನ್ಯೂಕ್ಲಿಯೇಟೆಡ್. ಅಂಡ್ ಫಂಕ್ಷನ್ಗೆ ಬಂದಾಗ, ಸೊ ಆಸ್ ಐ ಸೆಡ್, ದೀಸ್ ಆರ್ ಆಲ್ಸೋ ಕಾಲ್ಡ್ ಎಂಡೋಥಿಲಿಯಂ. ಇದನ್ನ ನಾವು ಎಂಡೋಥಿಲಿಯಂ ಅಂತ ಹೇಳ್ಬೋದು. ಸೊ ಹಾಗಿದ್ರೆ ಎಂಡೋಥಿಲಿಯಂ ಕೆಲಸ ಏನಾಗಿರುತ್ತೆ? ಡಿಫ್ಯೂಷನ್, ಎಕ್ಸ್ಚೇಂಜ್ ಆಫ್ ಗ್ಯಾಸಸ್. ಸೊ ಇದು ಡಿಫ್ಯೂಷನ್ಗೆ ಸಹಾಯ ಮಾಡುತ್ತೆ. ಸೊ ಹಾಗಾಗಿ ಐ ಆಮ್ ರೈಟಿಂಗ್ ಡಿಫ್ಯೂಷನ್, ಆರ್ ಇಟ್ ಮೇ ಬಿ ದ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್. ಸಿ ಆಲ್ವಿಯೋಲೈಗಳಲ್ಲಿದ್ರೆ ಅದು ಎಕ್ಸ್ಚೇಂಜ್ ಆಫ್ ಗ್ಯಾಸ್ ಮಾಡ್ತಾ ಇರುತ್ತೆ. ಬ್ಲಡ್ ವೆಸಲ್ಸ್ಗಳಲ್ಲಿದ್ರೆ ಎಕ್ಸ್ಚೇಂಜ್ ಆಫ್ ದ ಸಬ್ಸ್ಟೆನ್ಸಸ್ ಇನ್ ಬಿಟ್ವೀನ್ ದ ಟೂ ಸೆಲ್ಸ್, ಆರ್ ಇಟ್ ಮೇ ಬಿ ಔಟ್ ಆಫ್ ದ ಸೆಲ್. ಟಿಶ್ಯೂ ಮತ್ತೆ ಬ್ಲಡ್ ವೆಸಲ್ಸ್ಗಳ ಮಧ್ಯದಲ್ಲಿ ಏನೇನು ಮಾಡ್ತಾ ಇರುತ್ತೆ? ಮೆಟೀರಿಯಲ್ಸ್ಗಳನ್ನ ಎಕ್ಸ್ಚೇಂಜ್ ಮಾಡ್ತಾ ಇರುತ್ತೆ. ಸೊ ಈ ತರ ಎಂಟೈರ್ ಚಾಪ್ಟರ್ ಅನ್ನ ನೀವು 1 or 2 ಶೀಟ್ ಅಲ್ಲಿ ಬರೆದು ನೆನ್ಪಿಟ್ಕೊಬಹುದು. ಓಕೆನಾ? ಆಲ್ ದ ಟಿಶ್ಯೂಸ್ ಫ್ರಮ್ ದ ಬಿಗಿನಿಂಗ್ ಆಫ್ ದ ಸಿಂಪಲ್ ಸ್ಕ್ವಾಮಸ್ ಎಪಿಥೆಲಿಯಲ್ ಟಿಶ್ಯೂ ಟಿಲ್ ದ ಎಂಡ್ ಆಫ್ ದ ನ್ಯೂರಲ್ ಟಿಶ್ಯೂ ಕಾಲ್ಡ್ ನ್ಯೂರಾನ್, ಎಲ್ಲವನ್ನ ಬರೆದಿಟ್ಕೊಳ್ಳಿ. ಸೊ ಇವಾಗ ನೀವು ಇದನ್ನ ಕಂಟಿನ್ಯೂಸ್ ಆಗಿ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ಜಸ್ಟ್ ಟ್ರೈ ಟು ಮೇಕ್ ದ ಟೇಬಲ್ ರೈಟ್ ನೌ and start to write the function, location, structure along with me while I am going to explain them. Okay, easy agate. So the very first concept is here, levels of organization. As I said, neatigu illigu difference ಏನಪ್ಪಾ ಅಂತ ಹೇಳಿದ್ರೆ number of questions ಮತ್ತೆ difficulty level ಅಲ್ಲಿ ಜಾಸ್ತಿ ಇರುತ್ತೆ. ಸೊ ಫಸ್ಟ್ ಬೇಸಿಕ್ ಇಂದ ತಿಳ್ಕೊಳ್ಳೋಣ. ಲೆವೆಲ್ಸ್ ಆಫ್ ಆರ್ಗನೈಸೇಷನ್ ಗೆ ಬಂದಾಗ we are discussing about the tissue. ಈಗ ಅನಿಮಲ್ ಟಿಶ್ಯೂ ಬಗ್ಗೆ ತಿಳ್ಕೊಳ್ತಾ ಇದೀವಿ. What is the meaning of tissue here? Tissue ante helidre enu, ಅಂಗಾಂಶ ante helidre enu. So we know that tissues are the group of cells which are having the common origin, similar in their structure and function. So look at here, only one cell is present. Cell ante helidre it is a structural and functional unit of life or living organisms. I am writing it's a functional unit of living organisms. Okay, number of cells which are having a common origin, ಒಂದೇ ಮೂಲದಲ್ಲಿ ಹುಟ್ಟಿ, and having similar structure and function. ಸ್ಟ್ರಕ್ಚರ್ ಒಂದೇ ತರ ಇರಬೇಕು, ಫಂಕ್ಷನ್ ಕೂಡ ಒಂದೇ ತರ ಇರಬೇಕು. ಸೊ ಆ ತರದ ಗ್ರೂಪ್ ಆಫ್ ಸೆಲ್ಸ್ ಗಳಿಗೆ ನಾವು ಟಿಶ್ಯೂ ಅಂತ ಹೇಳ್ತೀವಿ. ಓಕೆನಾ? ಸೊ ನಾವು ಯು ನೋ ದಟ್ ದ ಸ್ಟಡಿ ಆಫ್ ಸೆಲ್ಸ್ ಇಸ್ ಆಲ್ಸೋ ನೋನ್ ಆಸ್ ಸೈಟಾಲಜಿ ಅಂತ ಹೇಳ್ಬೋದು. ಲೈಕ್ ವೈಸ್ ದ ಸ್ಟಡಿ ಆಫ್ ಟಿಶ್ಯೂ ಈಸ್ ಕಾಲ್ಡ್ histology. Okay, and when it comes to study of internal organs, you can say that is physiology. Total agi human physiology anta last unit ide, alli ನಾವು internal organs, their structure, their function na tilkonta idೀವಿ. ಅದು physiology. anatomy ಅಂತನೂ ಕೂಡ ರಿಲೇಟೆಡ್ ಆಗಿರೋದು ಬರುತ್ತೆ. ಸೊ ಹಾಗಾಗಿ cytology, study of cells, histology, study of tissue ಅಂತ ಬರುತ್ತೆ. Now what you need to understand, group of cells which performing the same function called tissue together forms a organ. And when it comes to here, organ system, it's a group of organ. ಇವುಗಳು ಆರ್ಗನ್ ಗಳಿಂದ ಆಗಿರುತ್ತೆ. ಎಕ್ಸಾಂಪಲ್ ಮೌತ್, buccal cavity is there, that is the mouth. Next ಇಲ್ಲಿ pharynx, esophagus, stomach, duodenum, large intestine, ಈ ಎಲ್ಲವೂ ಸೇರಿದ್ರೇನೆ ಆರ್ಗನ್ ಸಿಸ್ಟಮ್ ಆಗೋದು. ಈ ತರದ ಸಿಸ್ಟಮ್ಗಳು ಬೇಕಾದಷ್ಟಿದೆ. ಡೈಜೆಸ್ಟಿವ್ ಸಿಸ್ಟಮ್, ಮಸ್ಕ್ಯುಲರ್ ಸಿಸ್ಟಮ್, and we know that excretory system, reproductive system, ಈ ಎಲ್ಲ ಸಿಸ್ಟಮ್ಗಳು ಸೇರಿದಾಗ ಅದು ಆರ್ಗ್ಯಾನಿಸಮ್ ಆಗುತ್ತೆ. Okay, so now we are discussing what are the different types of tissues are present in animals. Tissue plants ಗಳಲ್ಲಿ ಇರೋದನ್ನ ನೀವು ಪ್ಲಾಂಟ್ ಫಿಸಿಯಾಲಜಿ ಅಲ್ಲಿ ತಿಳ್ಕೊಂತ ಹೋಗ್ತೀರಾ. ಸೊ ಇಲ್ಲಿ ಬಂದಾಗ ಸೊ we are discussing about animal tissues. ನೋಡೋಣ ಯಾವ್ಯಾವ ತರ ಇರುತ್ತೆ ಅಂತ. Animal tissues,
We are broadly categorizing the animal tissue into 4 types. ಯಾವ ಬೇಸಿಸ್ ಮೇಲೆ ಕ್ಲಾಸಿಫೈ ಮಾಡ್ತೀವಿ? ಸೊ ಯಾವುದಾದ್ರೂ ಒಂದು ಗ್ರೂಪ್ ಅನ್ನ ನಾವು ಡಿವೈಡ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ದೇರ್ ಮಸ್ಟ್ ಬಿ ಎ ಕ್ರೈಟೀರಿಯಾ. ಓಕೆ, ಈ ಬೇಸಿಸ್ ಮೇಲೆ ನಾವು ಅದನ್ನು ಕ್ಲಾಸಿಫೈ ಮಾಡ್ತಾ ಇದೀವಿ ಅಂತ. ಹಿಯರ್ ಆಲ್ಸೋ ವಿ ಆರ್ ಕ್ಲಾಸಿಫೈಂಗ್ ದ ಅನಿಮಲ್ ಟಿಶ್ಯೂ ಇಂಟು 4 categories ಬೇಸ್ಡ್ ಆನ್ their ಸ್ಟ್ರಕ್ಚರ್ ಅಂಡ್ ಫಂಕ್ಷನ್. ಅವುಗಳ ರಚನೆ ಮತ್ತು ಫಂಕ್ಷನ್, ಕಾರ್ಯಗಳ ಮೇಲೆ ನಾವು ಅದನ್ನು ಡಿವೈಡ್ ಮಾಡ್ತಾ ಹೋಗ್ತೀವಿ. ಸೊ ಫಾರ್ ಎಕ್ಸಾಂಪಲ್ epithelial tissue. As the name indicates, epithelial. They present in the outermost surface of our body or the different organs. ಬೇರೆ ಬೇರೆ ಆರ್ಗನ್ಸ್ಗಳು, ಗ್ಲ್ಯಾಂಡ್ಗಳು ಅವುಗಳ ಔಟರ್ ಸರ್ಫೇಸ್ ಅಲ್ಲಿ ಕಂಡು ಬರುತ್ತೆ. ಅದನ್ನು ನಾವು ಎಪಿಥೀಲಿಯಲ್ ಅಂತ ಹೇಳ್ಬೋದು. ಸೆಕೆಂಡ್ ಒನ್, ಕನೆಕ್ಟಿವ್ ಟಿಶ್ಯೂ. ದೇ ಕಂಡಕ್ಟ್ಸ್ ದ ಡಿಫರೆಂಟ್ ಆರ್ಗನ್ ಅಂಡ್ ಆರ್ಗನ್ ಸಿಸ್ಟಮ್. ಕನೆಕ್ಟ್ ಮಾಡುತ್ತೆ, ಕಂಡಕ್ಟ್ ಮಾಡುತ್ತೆ. ಹೆಲ್ಪ್ಸ್ ಇನ್ ಟ್ರಾನ್ಸ್ಪೋರ್ಟೇಷನ್, ಟ್ರಾನ್ಸ್ಪೋರ್ಟ್ಗೆ ಹೆಲ್ಪ್ ಮಾಡುತ್ತೆ. ಮಸ್ಕ್ಯುಲರ್ ಟಿಶ್ಯೂ ದಟ್ ಫಾರ್ಮ್ಸ್ ದ muscle system or the muscular system. They are mainly responsible for providing the support to our body as just like the connective tissue. ಇಲ್ಲಿ ಬರುತ್ತೆ ನೋಡಿ. ಸೊ ಸ್ಕೆಲಿಟಲ್ ಸಿಸ್ಟಮ್ ಅಂತ ಹೇಳ್ಬಿಟ್ಟು, ಸ್ಕೆಲಿಟಲ್ ಸಿಸ್ಟಮ್ ಅಂತ ಬಂದಾಗ ಅದು ನಮ್ಮ ಬಾಡಿಗೆ ಸಪೋರ್ಟ್ ಅನ್ನು ಕೊಡುತ್ತೆ, ಪ್ರೊಟೆಕ್ಷನ್ ನ ಕೊಡುತ್ತೆ. ಹಿಯರ್ ಆಲ್ಸೋ ಇಟ್ ಪ್ರೊವೈಡ್ಸ್ the structure to our body and also responsible for the movement and locomotion. ಅದು ಮಸ್ಕ್ಯುಲರ್ ಟಿಶ್ಯೂಗಳಾಗಿರುತ್ತೆ. ಫೈನಲಿ nervous tissue. ಸೊ ಈ ಎಂಟೈರ್ ಚಾಪ್ಟರ್ನ ನೀವು ನ್ಯೂರಲ್ ಕೋಆರ್ಡಿನೇಷನ್ ಅಲ್ಲಿ ತಿಳ್ಕೊಂತೀರಾ, ಬಟ್ ಇಲ್ಲಿ ನ್ಯೂರಾನ್ ಬಗ್ಗೆ ಮತ್ತೆ ನ್ಯೂರಾಗ್ಲಿಯಾ ಬಗ್ಗೆ ಮಾತ್ರ ತಿಳ್ಕೋಬಹುದು. ಓಕೆನಾ? ಸೊ ನಾವು ವಿ ಆರ್ ಕ್ಲಾಸಿಫೈಯಿಂಗ್ ದ ಅನಿಮಲ್ ಟಿಶ್ಯೂ ಇಂಟು 4 categories, 4 types. They are called epithelial tissue, connective tissue, muscular tissue and nervous tissue. Okay, again, epithelial tissue are of 2 types based on the number of layers present in them. If the epithelial tissue made up of a single layer of cell, remember that? If the epithelial tissue made up of single layer of cell or one cell in thickness, that is called simple epithelium. Like this is the basement membrane and over that, so cells are present. Itara cells kalide. So you can observe only one layer of cell is present, and this type of epithelial tissue is called simple epithelial tissue. Based on the nature of the cell. ಸೊ ಈ ಎಪಿಥೆಲಿಯಲ್ ಸೆಲ್ ಏನಿದೆ, ಈ ನೇಚರ್ ಮೇಲೆ, ಅದ್ರ ಶೇಪ್ ಮೇಲೆ ನಾವು ಇದನ್ನ ಡಿವೈಡ್ ಮಾಡ್ತೀವಿ. ಮತ್ತೆ ಇಫ್ ದೀಸ್ ಸೆಲ್ಸ್ ಆರ್ ಫ್ಲಾಟ್, ಅದೇನಾದ್ರೂ ಕೂಡ ಈ ತರ ಫ್ಲಾಟ್ ಆಗಿದ್ರೆ ವಿ ಯೂಸ್ ಟು ಕಾಲ್ ದೆಮ್ ಆಸ್ ಸ್ಕ್ವಾಮಸ್ ಎಪಿಥೆಲಿಯಲ್ ಟಿಶ್ಯೂ. ಇಫ್ the epithelial cells are columnar, elongated, pillar, rod like, then we used to call it as columnar. Okay, column shaped. Next, if the epithelial cells are cube shaped, square shaped, then we used to call it as a cuboidal epithelial tissue. Okay, next, compound epithelial tissue or stratified epithelial tissue. Compound, if the epithelium is made up of so more than 2 layers of cells, see here 2 and 3 layers of cells are present. This type of epithelium where the layer is made up of 2 or 3 layers of cells, it is called compound epithelium or stratified epithelium. Easily understood. Next, transitional and stratified. ಅದರಲ್ಲೂ ಕೂಡ ಬರುತ್ತೆ. ಇವಾಗ ಸ್ಟ್ರಾಟಿಫೈಡ್ ಅಂತ ಹೇಳಿದ್ರೆ ಏನು, ಟ್ರಾನ್ಸಿಷನಲ್ ಅಂತ ಹೇಳಿದ್ರೆ ಮೇನ್ ಆಗಿ ನಾವು ತಿಳ್ಕೊಬೇಕಾಗಿರೋದು ಸ್ಟ್ರಾಟಿಫೈಡ್. ಟ್ರಾನ್ಸಿಷನಲ್ ಕೂಡ ಕಾಮನ್ ಆಗಿ ಕೇಳ್ತಾರೆ, ಅದ್ರ ಲೊಕೇಶನ್ ಯಾವುದು ಅಂತ ಹೇಳ್ಬಿಟ್ಟು ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ದಟ್. ಓಕೆ, ಸೊ ದಿಸ್ ಇಸ್ ಎಪಿಥೆಲಿಯಂ. ಇನ್ನು ಕನೆಕ್ಟಿವ್ ಟಿಶ್ಯೂಗೆ ಬಂದ್ರೆ, as I said, they are mainly responsible for connection and conduction and also binding the different organs of our body. Bind ಮಾಡುತ್ತೆ, ಕನೆಕ್ಟ್ ಮಾಡುತ್ತೆ, ಕಂಡಕ್ಟ್ ಮಾಡುತ್ತೆ, ಟ್ರಾನ್ಸ್ಪೋರ್ಟ್ ಮಾಡುತ್ತೆ. ಸೊ ಅದರಲ್ಲಿ ಇವಾಗ ಲೂಸ್ ಕನೆಕ್ಟಿವ್ ಟಿಶ್ಯೂ, ಸೊ ಡೆನ್ಸ್ ಕನೆಕ್ಟಿವ್ ಟಿಶ್ಯೂ ಅಂಡ್ ಆಲ್ಸೋ ಫ್ಲೂಯಿಡ್ ಕನೆಕ್ಟಿವ್ ಟಿಶ್ಯೂ. ಇದು ತುಂಬಾ ಸುಲಭವಾಗಿ ನೆನ್ಪಿಟ್ಕೊಬಹುದು ಅದನ್ನ. ಲೂಸ್, ಡೆನ್ಸ್ ಅಂಡ್ ಫ್ಲೂಯಿಡ್. ವಿ ಆರ್ ಕ್ಲಾಸಿಫೈಯಿಂಗ್ ದಿಸ್ ಬೇಸ್ಡ್ ಆನ್ ದ ನೇಚರ್ ಆಫ್ ದ ಮ್ಯಾಟ್ರಿಕ್ಸ್, ground substance. If the ground substance are made up of fluid, liquid, it is called fluid connective tissue. That's the blood and lymph. If the matrix is very hard, then it is called dense connective tissue. If the matrix is very, very loose with a large intercellular space in between the cells and fibers, then it is called loose connective tissue, areolar tissue, adipose tissue. You know that, adipose tissue. Next, dense ಗೆ ಬಂದಾಗ ನಾವು ಹೇಳ್ತಾ ಹೋಗ್ತೀವಿ. ಹಾಗಾಗಿ ಪ್ರಾಪರ್ ಕನೆಕ್ಟಿವ್ಸ್ ಮತ್ತೆ ಸ್ಪೆಷಲೈಸ್ಡ್ ಕನೆಕ್ಟಿವ್ ಟಿಶ್ಯೂ. ಈಗ ಪ್ರಾಪರ್ ಅಂಡ್ ಸ್ಪೆಷಲೈಸ್ಡ್ಗೆ ಬಂದಾಗ ಸ್ಕೆಲೆಟಲ್ ಕನೆಕ್ಟಿವ್ ಟಿಶ್ಯೂ ಅಂಡ್ ಆಲ್ಸೋ ಫ್ಲೂಯಿಡ್ ಕನೆಕ್ಟಿವ್ ಟಿಶ್ಯೂ. ಓಕೆ, ಸೊ
ದಿಸ್ ಈಸ್ ದ ಮೋಸ್ಟ್ ಅಬೌಂಡೆಂಟ್ ಟಿಶ್ಯೂ ಪ್ರೆಸೆಂಟ್ ಇನ್ ಅವರ್ ಬಾಡಿ. ಯಾವುದು? ಕನೆಕ್ಟಿವ್ ಟಿಶ್ಯೂ. ಓಕೆ, ನೆಕ್ಸ್ಟ್ ಮಸ್ಕ್ಯುಲರ್ ಟಿಶ್ಯೂಗೆ ಬಂದ್ರೆ ದೇಹ, ಯು ಕ್ಯಾನ್ ಅಬ್ಸರ್ವ್ skeletal muscles, smooth muscles, cardiac muscles. We are classifying them based on the nature as well as their function and their association. ಯಾವ ತರ ಇರುತ್ತೆ? See, some of the muscles, they are closely associated with the skeleton. They are responsible for the movement. ಕೆಲವು ಮಸಲ್ಸ್ಗಳು ಸ್ಕೆಲಿಟನ್ ಜೊತೆ ಅಸೋಸಿಯೇಟ್ ಆಗಿ ಮೂವ್ಮೆಂಟ್ಗೆ, ಲೋಕೋಮೋಷನ್ಗೆ ಸಹಾಯ ಮಾಡುತ್ತೆ. ಸೊ ಅವುಗಳಿಗೆ ನಾವು ಸ್ಕೆಲಿಟಲ್ ಮಸಲ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಸ್ಮೂತ್ ಮಸಲ್ಸ್ ಅಂತ ಹೇಳಿದ್ರೆ, ಹಿಯರ್ ದೇ ಡೋಂಟ್ ಹ್ಯಾವ್ ಎನಿ ಕ್ರಾಸ್ ಬ್ಯಾಂಡ್ಸ್ ಆನ್ ದೆಮ್. ಮಯೋಫೈಬ್ರಿಲ್ಸ್ಗಳಿರುತ್ತೆ, ಮಸಲ್ಸ್ಗಳಿರುತ್ತೆ, ಅದರ ಮೇಲ್ಭಾಗದಲ್ಲಿ ಯಾವುದೇ ತರ ಕ್ರಾಸ್ ಬ್ಯಾಂಡ್ಸ್ ಅಥವಾ ಸ್ಟ್ರೈಪ್ಸ್ಗಳಿಲ್ಲ ಅಂತ ಹೇಳಿದ್ರೆ ದೇ ಅಪಿಯರ್ ಲೈಕ್ ಅ ಸ್ಮೂತ್ ಅಂಡ್ ಆಲ್ಸೋ ಹ್ಯಾವಿಂಗ್ ದ ಸ್ಮೂತ್ ಪ್ರೋಟೋಪ್ಲಾಸಮ್. ಅದರ ಪ್ರೋಟೋಪ್ಲಾಸಮ್ ಕೂಡ ಸ್ಮೂತ್ ಆಗಿರುತ್ತೆ. ಎನ್ಸ್ ದೇ ಆರ್ ಕಾಲ್ಡ್ ಸ್ಮೂತ್ ಆರ್ ವಿಸರಲ್ ಮಸಲ್ ಅಂತ ಹೇಳ್ಬೋದು. Likewise, cardiac muscles, as the name indicates, cardiac, it is present only in heart, and these muscles do not fatigue easily. So they started to beat when we are in embryo stage, the second month, at the end of the first month, you can say, heartbeat avaga shuru adre, that ends only when we are going to end our life completely. ಅವಾಗ ಮಾತ್ರ ಎಂಡ್ ಆಗುತ್ತೆ ಅದು. ಓಕೆನಾ? ಸೊ ಫೆಟಿಗೆ ಆಗಲ್ಲ, ಅದಕ್ಕೆ ಸುಸ್ತೆ ಆಗಲ್ಲ, ಅದು ಕಾರ್ಡಿಯಾಕ್ ಮಸಲ್ಗಳು. ಸೊ ಗೊತ್ತಾಯ್ತು. ಈಗ ನರ್ವ್ಸ್ ಟಿಶ್ಯೂಗೆ ಬಂದಾಗ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ಇನ್ ದಿಸ್ ಚಾಪ್ಟರ್ ಯಾವುದನ್ನು ಡಿಸ್ಕಸ್ ಮಾಡ್ತೀವಿ? ದ ಫಂಕ್ಷನಲ್ ಯೂನಿಟ್ ಆಫ್ ದ ನರ್ವಸ್ ಸಿಸ್ಟಮ್ ಕಾಲ್ಡ್ ನ್ಯೂರಾನ್. ನ್ಯೂರಾನ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಓಕೆನಾ? ಸೊ ಈ ಕ್ಲಾಸಿಫಿಕೇಶನ್ ಈಸಿಯಾಗಿ ಮೈಂಡಲ್ಲಿದ್ರೆ ನೆಕ್ಸ್ಟ್ ನೀವೇನು ಮಾಡ್ಬೋದು? ಇದನ್ನೆಲ್ಲ ಒಂದು ಈಗ ಫಸ್ಟ್ ಕಾಲಮಲ್ಲಿ ಬರ್ದಾಯ್ತು. ನೆಕ್ಸ್ಟ್ ಸೆಕೆಂಡ್ ಕಾಲಮಲ್ಲಿ ಲೊಕೇಶನ್ ಎಲ್ಲಿರುತ್ತೆ, ಸ್ಟ್ರಕ್ಚರ್ ಏನು, ಫಂಕ್ಷನ್ ಏನು ಅಂತ ಬರ್ಕೊಂಡ್ರೆ ಓಕೆ. ಫಂಕ್ಷನ್ನ ಕೇಳಿಬಿಟ್ಟು ಸೊ ವಿಚ್ ಅಮಾಂಗ್ ದ ಫಾಲೋಯಿಂಗ್ ಟಿಶ್ಯೂ ಇಸ್ ರೆಸ್ಪಾನ್ಸಿಬಲ್ ಫಾರ್ ದಿಸ್ ಫಂಕ್ಷನ್ ಅಂತ ಕೇಳಬಹುದು. ಹಾಗಾಗಿ ಫಂಕ್ಷನ್ಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ದಿಸ್ ಇಸ್ ದ ಕ್ಲಾಸಿಫಿಕೇಶನ್. ನೌ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ದ ಎಪಿಥೀಲಿಯಲ್ ಟಿಶ್ಯೂ, ಫಸ್ಟ್ ಒನ್. ಓಕೆ, ಇವಾಗ ನಾನು ಇಲ್ಲಿ ಕ್ಲಿಯರ್ ಆಗಿ ಹೇಳ್ತೀನಿ ಯಾವ ಶೇಪಲ್ಲಿ ಇರುತ್ತೆ, ಸ್ಟ್ರಕ್ಚರ್ ಇರುತ್ತೆ ಅಂತ ಹೇಳ್ಬಿಟ್ಟು. ಸಿಂಪಲ್ ಎಪಿಥೀಲಿಯಲ್ ಟಿಶ್ಯೂ, ಒನ್ ಲೇಯರ್ ಆಫ್ ಸೆಲ್ಸ್. ಸೊ ಹಿಯರ್ ಐ ಆಮ್ ಟೆಲಿಂಗ್ ಯು the epithelial or epithelium tissue made up of one layer of cells, that is called simple epithelial tissue. Okay, as I have written the diagram here over the basement membrane, so only one layer of cell are present. Now when it comes to compound epithelial tissue, so here you can observe, here the cells are arranged just like a stack over another. So ಒಂದರ ಮೇಲೆ ಒಂದರಂತೆ ಏನಾಗಿರುತ್ತೆ, ಇಲ್ಲಿ ಅರೇಂಜ್ ಆಗಿರುತ್ತೆ. So these are called compound epithelium. Two or more layer of epithelial cells are present. Now, based on the shape of epithelial cell, ಆ epithelial cell ಯಾವ shape ಅಲ್ಲಿ ಇರುತ್ತೆ ನೋಡಿ, ಇಲ್ಲಿ ಬರ್ದಿರೋ ಸೆಲ್ಗಳು ಈಗ ನಾರ್ಮಲ್ ಆಗಿ ಫ್ಲಾಟ್ ಆಗಿ ಕಾಣಿಸ್ತಿದೆ ಅಂತ ಹೇಳ್ಬೋದು ನಾವು. So that if the epithelial cells are flat and polygonal, then we can say they are the squamous epithelial tissue. Okay, so in the squamous epithelium, the cells of epithelium are flat and polygonal in nature. Columnar epithelium, here you can observe, here the cells of epithelium are rod shape ಅಲ್ಲಿ ಇರುತ್ತೆ, or you can say elongated ಅಲ್ಲಿ ಇರುತ್ತೆ, ಅಥವಾ ಪಿಲ್ಲರ್ ಅಲ್ಲಿ ಇರುತ್ತೆ, ಕಾಲಮ್ ಶೇಪ್ ಅಲ್ಲಿ ಇರುತ್ತೆ, ಉದ್ದವಾಗಿರುತ್ತೆ ಸೆಲ್ಸ್ಗಳು. And the nucleus present at the base of the cell, ಇಲ್ಲಿ ಬೇಸ್ ಅಲ್ಲಿ ನ್ಯೂಕ್ಲಿಯಸ್ಗಳು ಕಂಡು ಬರುತ್ತೆ. ಇನ್ನು ಕ್ಯೂಬಾಯ್ಡಲ್ ಎಪಿಥೀಲಿಯಲ್ ಸೆಲ್, ಯು ಕ್ಯಾನ್ ಸೇ ಕ್ಯೂಬ್ ಶೇಪ್ಡ್ ಎಪಿಥೀಲಿಯಂ ಆರ್ ಪ್ರೆಸೆಂಟ್. ಇಲ್ಲಿರ್ತಕ್ಕಂಥ ಎಪಿಥೀಲಿಯಂ ಸೆಲ್ಗಳು ಕ್ಯೂಬ್ ಶೇಪ್ ಅಲ್ಲಿ ಇರುತ್ತೆ. ನೆಕ್ಸ್ಟ್ ಗ್ಲ್ಯಾಂಡುಲಾರ್ ಎಪಿಥೀಲಿಯಂ. ಸೊ ಹಿಯರ್ ವಿ ಆರ್ ಕ್ಲಾಸಿಫೈಯಿಂಗ್ ದಟ್ ಬೇಸ್ಡ್ ಆನ್ ದ ಫಂಕ್ಷನ್, ನಾಟ್ ಬೇಸ್ಡ್ ಆನ್ ದ ಶೇಪ್. ಗ್ಲ್ಯಾಂಡ್ ಅಂತ ಹೇಳಿದ್ರೆ ಏನು? ದ ಸೆಲ್ಸ್ ವಿಚ್ ಆರ್ ಸ್ಪೆಷಲೈಸ್ಡ್ ಫಾರ್ ದ ಸೆಕ್ರೀಷನ್. ಸೆಕ್ರೀಟ್ ಮಾಡಿದ್ರೆ ಅದನ್ನ ನಾವು ಗ್ಲ್ಯಾಂಡ್ ಅಂತ ಹೇಳ್ತೀವಿ. ಸೊ ದಟ್ ಯು ಕ್ಯಾನ್ ಸೇ these are responsible for the secretion. They may be unicellular or multicellular. Okay, they may be isolated or it may be the clusters of cells. So a basis ಮೇಲೆ ನಾವು ಕ್ಲಾಸಿಫೈ ಮಾಡ್ತೀವಿ, ತಿಳ್ಕೊಳ್ತಾ ಹೋಗೋಣ. Next, compound epithelium. Epithelial cells which are arranged one above the other just like a stack. Two or more layers of epithelial cells are present. Stratified epithelial tissue and also ಟ್ರಾನ್ಸಿಷನಲ್ ಎಪಿಥೀಲಿಯಲ್ ಟಿಶ್ಯೂ. ಸ್ಟ್ರಾಟಿಫೈಡ್ಗೆ ಬಂದಾಗ ಈಗ ಇಲ್ಲಿ ಏನು ನೀವು ಮೂರು ಥರ ನೋಡಿದ್ರೋ, ಈ ನಾಲ್ಕದನ್ನ ಬಿಟ್ಟು ಅವು ಮೂರು ಕೂಡ ಇಲ್ಲಿ ರಿಪೀಟ್ ಆಗುತ್ತೆ. ಸ್ಟ್ರಾಟಿಫೈಡ್ ಸ್ಕ್ವಾಮಸ್,
Okay, stratified cuboidal, stratified columnar. Andre here two or more flattened cells are present. So in the epithelium. So illi two or more layer of cuboidal epithelium cells are present. Here two or more columnar epithelial cells are present one above the other. Based on that, we are classifying the stratified epithelium into stratified squamous, keratinized or non-keratinized. So stratified cuboidal, we know the function already, secretion, absorption and also excretion. Help ಮಾಡುತ್ತೆ ಯಾವ ತರ ಅಂತ ಹೇಳ್ತೀನಿ. And also stratified columnar. Okay, so this transitional ಬಂದಾಗ ಬೇರೆ ಬರುತ್ತೆ, ಅದೇ ಹೇಳ್ತಾ ಹೋಗೋಣ. So this is epithelial tissue. Okay, ಎಲ್ಲ classification. If you want, you can take the screenshot. And now let's discuss about the epithelial tissue, the general definition and also the meaning. Epithelial ಅಂತ ಹೇಳಿದ್ರೆ ಏನು? It is the outermost covering layer of our body. Okay, it may be the skin or it covers the internal organs or the hollow organs. ನಮ್ಮ ದೇಹವನ್ನ ಎಂಟೈರ್ ಆಗಿ ಕವರ್ ಮಾಡಬಹುದು, ಇಂಟರ್ನಲ್ ಆರ್ಗನ್ಸ್ ಗಳನ್ನ ಅದು ಕವರ್ ಮಾಡಿ ಇಟ್ಕೊಂಡಿರಬಹುದು. ಹಾಗಾಗಿ ಸ್ಪೆಷಲೈಸ್ಡ್ ಟು form the covering or lining of all the internal and external body surfaces. Skin ಕೂಡ ಏನಾಗಿರುತ್ತೆ, ಒಂದು ಕಾಂಪೌಂಡ್ ಎಪಿಥೀಲಿಯಂ ಆಗಿರುತ್ತೆ. Likewise all the glands cuboidal ಆಗಿರುತ್ತೆ. Likewise intestine, stomach, there you can observe the columnar epithelial tissue. So most of the internal organs, hollow organs and also the body surfaces are covered by the epithelial. Okay, that covers. Next, it's originated from the ectoderm, mesoderm and also the endoderm. So ectoderm, mesoderm and endoderm. ಇದರ ಅರ್ಥ they have originated from all the three layers of the germinal epithelium. ಅದನ್ನ germ layer ಅಂತ ಹೇಳ್ತೀವಿ. ಆ germ layer ಗಳಿಂದ ಅದು ಅರೈಸ್ ಆಗಿರುತ್ತೆ. ಅದೇ connective tissue ಗೆ ಬಂದಾಗ they arised from normally from the mesoderm. Okay, connective tissues are mesodermal in origin. Epithelial tissues are originated from all the three layers of the germ layer. Okay, next, it's a non-vascularized and also you can say these are the avascular in nature, avascular in nature. ಏನು indicate ಮಾಡ್ತಾ ಇದೆ? Which among the following does not have vascular system or the does not having the vascularization ಅಂತ ಕೇಳಿದಾಗ ನೀವು epithelium ಅಂತ ಹೇಳಬೇಕು. The reason is it is indicating the blood cells or the blood vessels. Here the blood vessels are absent. I'm just writing no blood vessels. Okay na, ಡೈರೆಕ್ಟ್ ಆಗಿ ಯಾವುದೇ ತರ ಬ್ಲಡ್ ವೆಸಲ್ಸ್ಗಳು ಸಪ್ಲೈ ಆಗಿರಲ್ಲ. ಹಾಗಾಗಿ ಇದನ್ನ ನಾವು ನಾನ್ ವ್ಯಾಸ್ಕ್ಯುಲರೈಸ್ಡ್ ಆರ್ ಅವಸ್ಕ್ಯುಲರ್ ಇನ್ ನೇಚರ್ ಅಂತ ಹೇಳ್ಬಹುದು. ಅಂಡ್ ಅಬ್ಸರ್ವ್ ಹಿಯರ್ ದೇರ್ ಆರ್ ಮೆನಿ ಲೇಯರ್ಸ್. ನೀವು ಸರ್ಫೇಸ್ಗಳನ್ನ ನೋಡಬಹುದು. ಸೊ ಫಸ್ಟ್ ಒನ್ ಈಸ್ ದ ಫ್ರೀ ಸರ್ಫೇಸ್. ಹಿಯರ್ ಯು ಕ್ಯಾನ್ ಅಬ್ಸರ್ವ್ ದ ಫ್ರೀ ಸರ್ಫೇಸ್ ಮೇಲ್ಭಾಗದಲ್ಲಿ. ಅಂಡ್ ಹಿಯರ್ epithelial cells, epithelial cells are present along with nucleus. Nucleus kuda ille ide. Okay, next, just below the epithelial cells, here you can observe this is the basement membrane. Okay, next, just below the basement membrane, this portion, brown colored portion is ಏನಿರ್ಬೋದು, this is underlying tissues. This is underlying tissue. So there you can observe the blood vessel. ಇಲ್ಲಿ blood vessel ಇರುತ್ತೆ. Okay na? So ಹಾಗಾಗಿ what are the different structure you can observe in all type of epithelium? ಅದು ಸಿಂಪಲ್ ಆಗಿರಲಿ, ಸ್ಟ್ರಾಟಿಫೈಡ್ ಆಗಿರಲಿ, ಸ್ಕ್ವಾಮಸ್, ಕ್ಯೂಬಾಯ್ಡಲ್, ಕೊಲುಮ್ನಾರ್ ಯಾವುದಾದ್ರೂ ಆಗಿರಲಿ, ಅದು ಎಲ್ಲದರಲ್ಲೂ ಕೂಡ ಈ ತರ ಸ್ಟ್ರಕ್ಚರ್ ಇರುತ್ತೆ. ಫಸ್ಟ್ epithelial cells. ಸಿಂಪಲ್ ಆಗಿದ್ರೆ ಓನ್ಲಿ ಒನ್ ಲೇಯರ್ ಆಫ್ epithelial cells ಆರ್ ಪ್ರೆಸೆಂಟ್. ಅದು ಕಾಂಪೌಂಡ್ ಆಗಿದ್ರೆ ಮೋರ್ ದೆನ್ ಒನ್ ಲೇಯರ್ ಆಫ್ epithelial cells ಆರ್ ಪ್ರೆಸೆಂಟ್. ಬಿಲೋ ದಟ್ ಯು ಕ್ಯಾನ್ ಅಬ್ಸರ್ವ್ ದ ಬೇಸ್ಮೆಂಟ್ ಮೆಂಬ್ರೇನ್ and below that you can observe the underlying tissues where the blood vessels are present. And when you take any one of the cell, ಯಾವುದಾದ್ರೂ ಒಂದು ಸೆಲ್ ಅನ್ನ ನೀವು ಅಬ್ಸರ್ವ್ ಮಾಡಿದ್ರೆ you can observe different surfaces. ಬೇರೆ ಬೇರೆ ಸರ್ಫೇಸ್ಗಳು ನಿಮಗೆ ಕಾಣಿಸುತ್ತೆ. So for example, first one is the apical surface. Okay, ಮೇಲ್ಭಾಗದ ಸರ್ಫೇಸ್ ಇದು ಫ್ರೀ ಸರ್ಫೇಸ್, apical surface. And this portion which get attaches to the neighboring cell, that is the lateral surface. That's the lateral surface.
and below one which get attaches to the basement membrane, ಕೆಳಭಾಗಕ್ಕೆ ಅಟ್ಯಾಚ್ ಆಗಿರೋದು, and that is called basal membrane. Basal surface or the membrane. Okay, just say surface. We are talking about the surface or the faces. Understood? Let me repeat that. Epithelial tissue. So these are responsible for covering all the internal and external body surfaces, covering, lining. And second one, they have originated from all three layers of the germ layer. Okay, ಅಂತ ಹೇಳಿದ್ರೆ ಎಂಡೋಡಮ್, ಮಿಸೋಡಮ್, ಎಕ್ಟೋಡಮ್ ಇಂದ ಅರೈಸ್ ಆಗಿರುತ್ತೆ. And rest of that you can observe these are non-vascularized or avascular in nature. Blood vessels ಗಳು ಡೈರೆಕ್ಟ್ ಆಗಿ ಸಪ್ಲೈ ಇರೋದಿಲ್ಲ. ಹಾಗಾಗಿ ನಾವು ಅದನ್ನ no blood vessels, non-vascular, avascular ಅಂತ ಹೇಳ್ಬೋದು. And you can observe in all different types of epithelial tissue, you can observe the epithelial cells, basement membrane, underlying tissues, and finally blood vessels present within the underlying tissues. So at the top you can observe the free surface. ಯಾವುದಾದ್ರೂ ಒಂದು ಸೆಲ್ ಅನ್ನ ನೀವು ಅಬ್ಸರ್ವ್ ಮಾಡಿದ್ರೆ ಸೊ ಅಲ್ಲಿ ಏಪಿಕಲ್, ಲ್ಯಾಟರಲ್, ಬೇಸಲ್ ಸರ್ಫೇಸ್ ಅಂತ ನೋಡ್ಬೋದು. ನೌ ಹಿಯರ್ ಇಟ್ ಕಮ್ಸ್, ಒನ್ ಬೈ ಒನ್ ಆಗಿ ನೀವು ತಿಳ್ಕೊಬೇಕಾಗಿರೋದು ಸಿಂಪಲ್ ಎಪಿಥೀಲಿಯಲ್ ಟಿಶ್ಯೂ. ಅದರಲ್ಲಿ ಯಾವುದು ಅಂತ ಹೇಳಿದ್ರೆ ಸ್ಕ್ವಾಮಸ್ ಎಪಿಥೀಲಿಯಲ್ ಟಿಶ್ಯೂ. ವಾಟ್ ಈಸ್ ದಟ್? ಸ್ಕ್ವಾಮಸ್ ಎಪಿಥೀಲಿಯಲ್ ಟಿಶ್ಯೂ. Based on the shape of the cell, based on the shape of the epithelium, we are classifying here. Okay, ನೋಡೋಣ ಇವಾಗ. Squamous epithelial cells are polygonal and flat. Polygonal and flat. Look at here. These are flat. Okay, and also they looks like ಯಾವ ತರ ಕಾಣಿಸುತ್ತೆ? Tiles over the floor. Floor ನ ಮೇಲ್ಭಾಗದಲ್ಲಿ ಟೈಲ್ಸ್ ತರ ಕಾಣಿಸುತ್ತೆ. Hence they are called tessellated or pavement tissue ಅಂತ ಹೇಳ್ಬೋದು. Look at here. They are also called pavement epithelium or tessellated epithelium. Yake? Because they looks like the tiles on a floor. Understood? So hagagi flat, polygonal, tiles on a floor, tessellated and pavement epithelium, that is called, what is that? Squamous epithelial tissue. Now structure ಗೊತ್ತಾಯ್ತು. ಈಗ ಲೊಕೇಶನ್ ಗೆ ಬರೋಣ. ಎಲ್ಲಿ ಇರುತ್ತೆ ಇವು? So as I said previously, they are mainly responsible for the diffusion. ಫಂಕ್ಷನ್ ಹೇಳ್ತಾ ಇದ್ದೀನಿ ಇವಾಗ. ಓಕೆ, ಡಿಫ್ಯೂಷನ್ ನಲ್ಲಿ ಸಹಾಯ ಮಾಡ್ತಾ ಇದೆ. ಮೀನ್ಸ್ ಎಕ್ಸ್ಚೇಂಜ್ ಆಫ್ ಸಬ್ಸ್ಟೆನ್ಸಸ್, ಮೀನ್ಸ್ ಎಕ್ಸ್ಚೇಂಜ್ ಆಫ್ ಸಬ್ಸ್ಟೆನ್ಸಸ್ ಅಕ್ರಾಸ್ ದ ಲೇಯರ್ ಯು ಕೆನ್ ಸೇ. ಓಕೆನಾ, ಯಾವುದಾದ್ರೂ ಒಂದು ಲೇಯರ್ ಇದೆ ಅಂತ ಹೇಳಿದ್ರೆ ಅದು ಎರಡೂ ಬದಿಯಲ್ಲಿರೋ ವಸ್ತುಗಳನ್ನ, ಮೆಟೀರಿಯಲ್ಗಳನ್ನ, ಅಯಾನ್ಸ್ಗಳನ್ನ ಈಸಿಯಾಗಿ ಡಿಫ್ಯೂಸ್ ಮಾಡ್ತಾ ಇದೆ ಅಂದ್ರೆ ದಟ್ ಈಸ್ ಮೇಡ್ ಅಪ್ ಆಫ್ ಸ್ಕ್ವಾಮಸ್ ಎಪಿಥೀಲಿಯಲ್ ಟಿಶ್ಯೂ. ಓಕೆನಾ. ಸೊ ನೆಕ್ಸ್ಟ್ ದೇರ್ ಲೊಕೇಶನ್ ಬಂದು ಎಲ್ಲಿರುತ್ತೆ? ದೇ ಆರ್ ಫೌಂಡ್ ಇನ್ ದ alveoli of the lungs. Alveoli of the lungs. We know that alveoli. I will write the structure right now. So next, they are also found in the blood vessels. Blood vessels. So you know how the lymph is formed. Lymph ಹೇಗೆ ಫಾರ್ಮೇಶನ್ ಆಗುತ್ತೆ? ಎಸ್ಪೆಷಲಿ ಬ್ಲಡ್ ವೆಸಲ್ಸ್ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಯು ಕ್ಯಾನ್ ಸೇ ಬ್ಲಡ್ ಕ್ಯಾಪಿಲರೀಸ್. ಓಕೆ, ಕ್ಯಾಪಿಲರೀಸ್. So you know the difference between the vessels and capillaries. Blood vessels are of three types. Okay, so all capillaries are vessels, but all vessels are not capillaries. Okay, vessels anta helidre they may be arteries, veins or capillaries. Capillaries are very small blood vessels which supplies the blood to each and every cells of our body. So ಅದು ನಿಧಾನವಾಗಿ ಡಿಫ್ಯೂಷನ್ ಮುಖಾಂತರ ಏನು ಮಾಡುತ್ತೆ? ಅದು ಸಬ್ಸ್ಟೆನ್ಸ್ಗಳನ್ನ ಸಪ್ಲೈ ಮಾಡುತ್ತೆ, ಟ್ರಾನ್ಸ್ಪೋರ್ಟ್ ಮಾಡುತ್ತೆ, ಬ್ಲಡ್ ವೆಸಲ್ಸ್. ಅಂಡ್ ಆಲ್ಸೋ ದೇ ಆರ್ ಪ್ರೆಸೆಂಟ್ ಇನ್ ದ ಬೌಮನ್ಸ್ ಕ್ಯಾಪ್ಸ್ಯೂಲ್. ಬೌಮನ್ಸ್ ಕ್ಯಾಪ್ಸ್ಯೂಲ್, ಬೌಮನ್ಸ್ ಕ್ಯಾಪ್ಸ್ಯೂಲ್ಸ್ ಅಲ್ಲಿ ಇರುತ್ತೆ. ಸರ್ ಬೌಮನ್ಸ್ ಕ್ಯಾಪ್ಸ್ಯೂಲ್ ಎಲ್ಲಿದೆ? ಇಟ್ಸ್ ಎ ಪಾರ್ಟ್ ಆಫ್ ಅ ನೆಫ್ರಾನ್. ಸೊ ಅದನ್ನ ಬ್ಲೈಂಡ್ ಸ್ಟ್ರಕ್ಚರ್ ಆರ್ ಕ್ಲೋಸ್ಡ್ ಸ್ಟ್ರಕ್ಚರ್ ಅಂತ ಹೇಳ್ತೀವಿ. ಸೊ ವಿತ್ ಇನ್ ದ ಬ್ಲೈಂಡ್ ಸ್ಟ್ರಕ್ಚರ್ ದೇರ್ ಈಸ್ ಅ ಪ್ರೆಸೆನ್ಸ್ ಆಫ್ ಟಫ್ಟ್ ಬ್ಲಡ್ ಕ್ಯಾಪಿಲರೀಸ್ ಕಾಲ್ಡ್ ಗ್ಲಾಮೆರುಲಸ್. ಸೊ ಅಲ್ಲೂ ಕೂಡ ಗ್ಲಾಮೆರುಲಸ್ ಅಲ್ಲಿ ಬೇಸ್ಮೆಂಟ್ ಮೆಂಬ್ರೇನ್ ಇರುತ್ತೆ. ಸೊ ಅದ್ರ ಜೊತೆಗೆ ಇಲ್ಲೂ ಕೂಡ ಮೆಂಬ್ರೇನ್ಗಳಿರುತ್ತೆ. ಸೊ ಆಲ್ ದೀಸ್ ತ್ರೀ ಲೇಯರ್ಸ್ ರೆಸ್ಪಾನ್ಸಿಬಲ್ ಫಾರ್ ದ ಡಿಫ್ಯೂಷನ್. ಸೊ ಡಿಫ್ಯೂಷನ್ಗೆ ರೆಸ್ಪಾನ್ಸಿಬಲ್ ಆಗುತ್ತೆ. ಅಂಡ್ ಆಲ್ಸೋ ಪ್ಲೂರಲ್ ಮೆಂಬ್ರೇನ್ಗಳಲ್ಲೂ ಕೂಡ ಕಂಡು ಬರುತ್ತೆ. ಸೊ ಯು ಕ್ಯಾನ್ ಈಸಿಲಿ ರೈಟ್ ದೇರ್ ಲೊಕೇಶನ್. ದೇ ಆರ್ ಫೌಂಡ್ ಇನ್ alveoli. ಸೊ alveoli, they are the balloon shaped structure present inside the lungs. Millions of alveoli are present, which increases the surface area for the exchange of gases. So around that, so ಅದರ ಸುತ್ತ ಏನಿರುತ್ತೆ? ಈ ತರ ಬ್ಲಡ್ ವೆಸಲ್ಸ್ಗಳು ಇರುತ್ತೆ. ಓಕೆ, ಇಲ್ಲೂ ಕೂಡ ಏನಾಗಿರುತ್ತೆ? ಬ್ಲಡ್ ಕ್ಯಾಪಿಲರೀಸ್ಗಳು, ಆಲ್ವಿಯೋಲೈ, ಬೇಸ್ಮೆಂಟ್ ಮೆಂಬ್ರೇನ್. ಸೊ ಇಲ್ಲೇನಾಗುತ್ತೆ? ಸೊ ಆಕ್ಸಿಜನ್ ಅಂಡ್ ಕಾರ್ಬನ್ ಡೈಆಕ್ಸೈಡ್
ಸೊ ಬೋತ್ ಆರ್ ಡಿಫ್ಯೂಸಿಂಗ್, ಎರಡೂ ಕೂಡ ಡಿಫ್ಯೂಸ್ ಆಗ್ತಾ ಇದೆ. ಓಕೆ, ಲೈಕ್ ವೈಸ್ ಬೌಮನ್ಸ್ ಕ್ಯಾಪ್ಸ್ಯೂಲ್, ಯು ನೋ ದಟ್. ಸೊ ದಟ್ಸ್ ದ ಬ್ಲೈಂಡ್ ಸ್ಟ್ರಕ್ಚರ್, ಕ್ಲೋಸ್ಡ್ ಸ್ಟ್ರಕ್ಚರ್, ಈ ತರ ಕಂಟಿನ್ಯೂ ಆಗುತ್ತೆ ಇಲ್ಲಿ. ಅಂಡ್ ವಿತ್ ಇನ್ ದಟ್ you might have observed tubular blood capillaries, that is called glomerulus. ಈ ತರ ಗ್ಲಾಮೆರುಲಸ್ ಇರುತ್ತೆ, ಇಲ್ಲಿ ಕಂಡು ಬರುತ್ತೆ. ಪ್ಲೂರಲ್ above the lungs, ಸೊ ಅಲ್ಲಿ ಕಂಡು ಬರುತ್ತೆ. ಬೌಮನ್ಸ್ ಕ್ಯಾಪ್ಸ್ಯೂಲ್, ಬ್ಲಡ್ ವೆಸಲ್ಸ್. ಸೊ ಈಗ ನಿಮ್ಗೆ ಏನ್ ಫಂಕ್ಷನ್ ಗೊತ್ತಾಯ್ತು? ಡಿಫ್ಯೂಷನ್, ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಅಂಡ್ ಮೆಟೀರಿಯಲ್ಸ್, ಎಂಡೋಥಿಲಿಯಂ, ಈ ವರ್ಡ್ ನೆನಪಿರ್ಬೇಕು. ಸೊ ಐ ಹ್ಯಾವಂಟ್ ರಿಟನ್ ರೈಟ್, ಎಂಡೋಥಿಲಿಯಂ, ಎಂಡೋಥಿಲಿಯಂ ಅಂತ ಹೇಳ್ಬೋದು. ಓಕೆನಾ? ಸೊ ನಾವು ಸಿಂಪಲ್ ಎಪಿಥೆಲಿಯಲ್ ಟಿಶ್ಯೂ, ಸ್ಕ್ವಾಮಸ್ ಎಪ್, ಅಲ್ಲಿಗೆ ಬಂದಾಗ polygonal, flat, they looks like a tiles on a floor. Pavement, tessellated. Diffusion, exchange of substances. Alveoli, blood vessels, Bowman's capsule, pleural membrane. So blood vessels alli especially capillaries anta ನೀವು ಬರಿಬಹುದು. Okay, here also you can observe. So these cells are the flat agide, and if it is not visible, I am taking one more color. And flat agide, here also you can observe the basement membrane, and just below that underlying tissue. Okay, so this is the squamous epithelial tissue. Now let's discuss about another simple epithelial tissue called columnar epithelial tissue. Okay, as the name indicates, columnar, so that is nothing but, so here the epithelial cells are found in the form of column or pillar, elongated. So you can observe columnar epithelial cells are elongated, pillar or column in nature. So here there is a tissue. Along tissue, the group of cells are present. All these epithelial cells are elongated. Okay, these are elongated. ಉದ್ದವಾಗಿದೆ, pillar shape ಅಲ್ಲಿ ಇದೆ. ಜೊತೆಗೆ you can observe the nucleus is found at the base of the cell. ಈ ಸೆಲ್ ನ ಕೆಳಭಾಗದಲ್ಲಿದೆ, ಹಾಗಾಗಿ ಇದನ್ನ ಬೇಸಲ್ ನ್ಯೂಕ್ಲಿಯ ಅಂತ ಹೇಳ್ಬೋದು. Basal nuclei is present. Rest of that, basement membrane, underlying tissues, blood vessels, everything is present at the bottom. Okay, so now you can observe columnar epithelial cells are elongated, pillar, column in nature, elongated ಆಗಿರುತ್ತೆ. Next, nucleus located at the base of the cell. So ಕೆಳಭಾಗದಲ್ಲಿ ಇರುತ್ತೆ. So now the location is very important and function. ಎಲ್ಲಿ ಕಂಡು ಬರುತ್ತೆ? So these are present in most of the lining, like a gallbladder, stomach, intestine, and also pancreas. Illi kandu barutte. So but we have to write what part of the pancreas contain this kind of columnar epithelial tissue elli barutte. So I'm writing the location right now. So they are usually found in the lining of okay, yav lining helbeku ನಾವು first? Acini of the pancreas. Acini of the pancreas. I will tell you what is the meaning of acini of the pancreas. Acini andre enu anta. Next, acini of the pancreas admele, it's also present in stomach alli irutte. Found in gallbladder, okay, and also found in the lining of the skin. Okay, so you know that it's mainly responsible for secretion. ಮೂರು ವರ್ಡ್ಗಳನ್ನ ನೆನ್ಪಿಟ್ಕೊಳ್ಳಿ, ಅಬ್ಸಾರ್ಪ್ಷನ್, ಸೆಕ್ರೀಷನ್. ಓಕೆ, ಅಂಡ್ ಆಲ್ಸೋ ಒನ್ ಮೋರ್ ವರ್ಡ್ ಇಸ್ ಜಸ್ಟ್ ಎ ಮಿನಿಟ್. ಸೊ ಫಸ್ಟ್ ಒನ್ ಈಸ್ ದ ಅಬ್ಸಾರ್ಪ್ಷನ್. ಸೊ ಫಸ್ಟ್ ರೈಟ್ ದ secretion, absorption, and also excretion. ಓಕೆ, ಈ ಮೂರು ಕೆಲಸವನ್ನು ಮಾಡೋದು ಯಾವುದು ಅಂತ ಹೇಳಿದ್ರೆ columnar as well as the cuboidal epithelial tissue. ಓಕೆ, ಎರಡೂ ಒಂದೇ ಆಗಿರುತ್ತೆ, ನೆನ್ಪಿಟ್ಕೊಬೇಕು. ಆದರೆ ಸೆಲ್ಸ್ಗಳದ್ದು ನೇಚರ್ ಬದಲಾಗಿರುತ್ತೆ. ಓಕೆನಾ? ಸೊ ಹಾಗಾಗಿ ಸೆಕ್ರೀಷನ್, ಅಬ್ಸಾರ್ಪ್ಷನ್ ಅಂಡ್ ಎಕ್ಸ್ಕ್ರೀಷನ್. ಓಕೆ, ದೀಸ್ ಆರ್ ದ ಫಂಕ್ಷನ್ಸ್ ಆಫ್ ಬೋತ್ ಕ್ಯೂಬಾಯ್ಡಲ್ ಎಪಿಥೆಲಿಯಲ್ ಟಿಶ್ಯೂ ಆಸ್ ವೆಲ್ ಆಸ್ ದ columnar epithelial tissue. So they found in the lining of acini of the pancreas. Pancreas is a heterocrine gland. ಅದನ್ನ heterocrine gland ಅಂತ ಹೇಳ್ತೀವಿ. So a portion of the pancreas acts as an exocrine, another one portion acts as an endocrine. ಆ ಎಕ್ಸೋಕ್ರೈನ್ ಪೋರ್ಷನ್ ಏನಿದೆ ಅದನ್ನು ನಾವು ಅಸಿನಿ ಆಫ್ ದ ಪ್ಯಾಂಕ್ರಿಯಾಸ್ ಅಂತ ಹೇಳ್ಬೋದು. ನೆಕ್ಸ್ಟ್, ಸ್ಟಮಕ್, ಗಾಲ್ ಬ್ಲಾಡರ್ ಅಂಡ್ ಸ್ಕಿನ್ ಇನ್ಕ್ಲೂಡಿಂಗ್ ದ ಸ್ಮಾಲ್ ಇಂಟೆಸ್ಟೈನ್. ಯು ಮಸ್ಟ್ ರೈಟ್ ದ ಇಂಟೆಸ್ಟೈನ್ ಆಸ್ ವೆಲ್, ಇಂಟೆಸ್ಟೈನ್. ಸೊ ಇಲ್ಲೆಲ್ಲವೂ ಕೂಡ ಏನಿರುತ್ತೆ, columnar epithelial tissue ಇರುತ್ತೆ. ಮೇಯ್ನ್ ಆಗಿ ಸ್ಟಮಕ್ ಮತ್ತೆ ಇಂಟೆಸ್ಟೈನ್ ಅನ್ನು ಬರೀಲೇಬೇಕು. ಇನ್ನು ಉಳಿದಾಗೆ ಸ್ಕಿನ್ ಅಲ್ಲೂ ಕೂಡ ಇರುತ್ತೆ. ದೇರ್ ಮೇನ್ ಫಂಕ್ಷನ್ ಈಸ್ ದ ಸೆಕ್ರೀಷನ್ ಅಂಡ್ ಅಬ್ಸಾರ್ಪ್ಷನ್. ಸೊ ಅಲ್ಲೇ ಹೇಳ್ತಾ ಇದೀಗ ಇಂಟೆಸ್ಟೈನ್ ಮತ್ತೆ ಸ್ಟಮಕ್ ಅಲ್ಲಿ.
ಸೊ ಸ್ಟಮಕ್ ಅಲ್ಲಿ ಕೆಲವು ಸೆಲ್ಸ್ಗಳಿರುತ್ತೆ, ಆಕ್ಸೆಂಟಿಕ್ ಸೆಲ್ಸ್ ಇರುತ್ತೆ, ಪೆಪ್ಟಿಕ್ ಸೆಲ್ಸ್ಗಳಿರುತ್ತೆ. ದೇ ಆರ್ ಮೇನ್ಲಿ ರೆಸ್ಪಾನ್ಸಿಬಲ್ ಫಾರ್ ದ ಸೆಕ್ರೀಷನ್ ಆಫ್ ಸಮ್ ಕೆಮಿಕಲ್ಸ್. ಆ ಯಾವ ತರ ಕೆಮಿಕಲ್ಸ್ಗಳು? ದಟ್ ಮೇ ಬಿ ದ ಹೈಡ್ರೋಕ್ಲೋರಿಕ್ ಆಸಿಡ್, ಮ್ಯೂಕಸ್ ಆರ್ ದ ಎನ್ಸೈಮ್. ಸೊ ನೆಕ್ಸ್ಟ್ ಸ್ಮಾಲ್ ಇಂಟೆಸ್ಟೈನ್ಗೆ ಬಂದಾಗ ಅಬ್ಸಾರ್ಪ್ಷನ್ ಆಗಬೇಕಾಗತ್ತೆ. ಓಕೆನಾ, ಅಲ್ಲಿ ಮೈಕ್ರೋವಿಲೈಗಳು ಬರುತ್ತೆ. ಸೊ ಹಾಗಾಗಿ ಅಬ್ಸಾರ್ಪ್ಷನ್ಗೆ ಹೆಲ್ಪ್ ಮಾಡ್ತಾ ಇರುತ್ತೆ. ಸೊ ದಟ್ ಈಸ್ ನಥಿಂಗ್ ಬಟ್ ಕೊಲುಮ್ನಾರ್ ಎಪಿಥೆಲಿಯಲ್ ಟಿಶ್ಯೂ. ಇದೇ ತರ ಇನ್ನೊಂದು ಫಂಕ್ಷನ್ ನಾವು ತಿಳ್ಕೊಬೇಕಾಗತ್ತೆ. ದಟ್ ಈಸ್ ನಥಿಂಗ್ ಬಟ್ ಕ್ಯೂಬಾಯ್ಡಲ್ ಎಪಿಥೆಲಿಯಂ ಆರ್ ಕ್ಯೂಬಾಯ್ಡಲ್ ಎಪಿಥೆಲಿಯಲ್ ಟಿಶ್ಯೂ. ಹಿಯರ್ ಆಸ್ ದ ನೇಮ್ ಇಂಡಿಕೇಟ್ಸ್, ಕ್ಯೂಬಾಯ್ಡಲ್ ಎಪಿಥೆಲಿಯಲ್ ಸೆಲ್ಸ್ ಆರ್ ಯಾವ ಶೇಪ್ ಅಲ್ಲಿ ಇರುತ್ತೆ? ಕ್ಯೂಬ್ ಶೇಪ್ಡ್. ಅದು ಕ್ಯೂಬ್ ಶೇಪ್ ಅಲ್ಲಿ ಇರುತ್ತೆ. ಓಕೆನಾ, ಅಂಡ್ ಆಲ್ಸೋ ಆಸ್ ಯೂಶುವಲ್ ಬೇರೆ ಸರ್ಫೇಸ್ಗಳು ಕೂಡ ಕಂಡು ಬರ್ತಾ ಹೋಗುತ್ತೆ. ಸೊ ಇನ್ನ ವಿ ಹ್ಯಾವ್ ಟು ಡಿಸ್ಕಸ್ ಅಬೌಟ್ ದೇರ್ ಲೊಕೇಶನ್ ಅಂಡ್ ಫಂಕ್ಷನ್. ಆಸ್ ದ ನೇಮ್ ಇಂಡಿಕೇಟ್ಸ್, ದೇ ಆರ್ ಫೌಂಡ್ ಇನ್. ಸೊ ಯಾವುದಕ್ಕೆ ಹೆಲ್ಪ್ ಮಾಡುತ್ತೆ? ಫಸ್ಟ್ ಫಂಕ್ಷನ್ ಬರೆಯೋಣ. ಸೊ ಫಸ್ಟ್ ಸೆಕ್ರೀಷನ್ ಬರಿಬೇಕು. ಸೆಕ್ರೀಷನ್ ಅಂಡ್ ಅಬ್ಸಾರ್ಪ್ಷನ್. ಅಬ್ಸಾರ್ಪ್ಷನ್ ಕರೆಕ್ಟಾ? ಸೊ ಈಗ ಕೆಲವು ಗ್ಲ್ಯಾಂಡ್ಸ್ಗಳಿರುತ್ತೆ. ವಿ ನೋ ದಟ್ ಮೋಸ್ಟ್ ಆಫ್ ದ ಗ್ಲ್ಯಾಂಡ್ಸ್ ಆರ್ ಕ್ಯೂಬಾಯ್ಡಲ್ ಇನ್ ನೇಚರ್. ಮೀನ್ಸ್ ದೇ ಆರ್ ರೆಸ್ಪಾನ್ಸಿಬಲ್ ಫಾರ್ ದ ಸೆಕ್ರೀಷನ್. ಸೆಕ್ರೇಟ್ ಮಾಡುತ್ತೆ. ಐದರ್ ದೇ ಆರ್ ಸೆಕ್ರೇಟಿಂಗ್ ದ ಕೆಮಿಕಲ್ ಇನ್ ದ ಫಾರ್ಮ್ ಆಫ್ ಎನ್ಸೈಮ್ಸ್ ಆರ್ ದ ಹಾರ್ಮೋನ್ಸ್. ಯಾವುದನ್ನಾದ್ರೂ ಸೆಕ್ರೇಟ್ ಮಾಡ್ಬೋದು. ಅದೇ ತರ ಅಬ್ಸಾರ್ಪ್ಷನ್ಗೂ ಕೂಡ ಏನು ಮಾಡುತ್ತೆ? ಅದು ಸಹಾಯ ಮಾಡುತ್ತೆ. In a location, we are talking about that. So these are mainly found in and present in DCT of the nephron. DCT of the nephron, and also different part of the nephron as well. Yes, you know that. That is nothing but Henle's loop or loop of Henle. Loop of Henle. Okay, Henle. And also collecting duct. Collecting duct of the nephron, and also the germinal and follicular epithelium. Germinal and follicular epithelium. Follicular epithelium. Epithelium of the thyroid gland. You know that thyroid gland. Thyroid gland. Thyroid gland. In some regions. So for example, it may be present in the distal convoluted tubule of the nephron. So ಅಲ್ಲಿ ಏನು ಮಾಡಬೇಕು ಇವಾಗ? ಅದು ಟ್ಯೂಬುಲಾರ್ ಸೆಕ್ರೇಷನ್ ಆಗುತ್ತೆ. ದ ಯೂರಿನ್ ಫಾರ್ಮೇಷನ್. ಯೂರಿನ್ ಫಾರ್ಮೇಷನ್ ಆಗುವಾಗ 3 ಸ್ಟೆಪ್ ಇರುತ್ತೆ. ಗ್ಲಾಮೆರುಲಾರ್ ಫಿಲ್ಟ್ರೇಷನ್, ಸೆಲೆಕ್ಟಿವ್ ರೀಅಬ್ಸಾರ್ಪ್ಷನ್ ಅಂಡ್ ಟ್ಯೂಬುಲಾರ್ ಸೆಕ್ರೇಷನ್. ಸಿ ದೇರ್, ಟ್ಯೂಬುಲಾರ್ ಸೆಕ್ರೇಷನ್ that is taking place in the distal convoluted tubule just by secreting ಎಕ್ಸ್ಟ್ರಾ ಕಾನ್ಸಂಟ್ರೇಟೆಡ್ ಕಾಂಪೌಂಡ್ಸ್ ಇನ್ ಟು ದ ಯೂರಿನ್. ಕಾನ್ಸಂಟ್ರೇಟ್ ಮಾಡ್ತಾ ಇರುತ್ತೆ. ಸೊ ಹಾಗಾಗಿ ಇಲ್ಲಿ ಸೆಕ್ರೀಷನ್ಗೆ ಸಹಾಯ ಮಾಡ್ತಾ ಇದೆ. ಸೊ ಇಲ್ಲೂ ಅಷ್ಟೇನೆ ಹೆನ್ಸ್ ಲೂಪ್ ಮತ್ತೆ DCT ಕಲೆಕ್ಟಿಂಗ್ ಟ್ಯೂಬಲ್ಲಿ ಹೋಗ್ತಾ ಫಿಲ್ಟ್ರೇಟ್ ಏನಾಗುತ್ತೆ? ಕಾನ್ಸಂಟ್ರೇಟ್ ಆಗುತ್ತೆ. ಮೀನ್ ದಟ್ ಬಿಕಮ್ಸ್ ಯೂರಿನ್ ಮೋರ್ ಕಾನ್ಸಂಟ್ರೇಟೆಡ್. ಸೊ ನೆಕ್ಸ್ಟ್ ಇಲ್ಲಿ ಜರ್ಮೈನಲ್ ಮತ್ತೆ ಫಾಲಿಕ್ಯುಲರ್ ಎಪಿಥೆಲಿಯಂಗೆ ಬಂದಾಗ there also it is present and responsible for the secretion of some hormone. You know that in the thyroid gland T3 and T4. T3 and T4. T4 ಅನ್ನ ಕಾಮನ್ ಆಗಿ ಥೈರಾಕ್ಸಿನ್ ಅಂತ ಹೇಳ್ತೀವಿ. ಹೌದಾ? ಥೈರಾಕ್ಸಿನ್. You know that ಟೆಟ್ರಾ ಅಯೋಡೋಥೈರೋನಿನ್. ಟೆಟ್ರಾ ಅಯೋಡೋಥೈರೋನಿನ್. ಸೊ ಹಾಗಾಗಿ ನೆನ್ಪಿಟ್ಕೊಬೇಕು, ಸಿಂಪಲ್ ಎಪಿಥೀಲಿಯಂ ಅಲ್ಲಿ ವಿ ಆರ್ ಟಾಕಿಂಗ್ ಅಬೌಟ್ ದ ಕ್ಯೂಬಾಯ್ಡಲ್ ಎಪಿಥೀಲಿಯಲ್ ಟಿಶ್ಯೂ. ದೇ ಆರ್ ಫೌಂಡ್ ಇನ್ ದ ಫಾರ್ಮ್ ಆಫ್ ಕ್ಯೂಬ್ ಶೇಪ್. ಇಲ್ಲಿರೋ ಸೆಲ್ಸ್ಗಳು ಕ್ಯೂಬ್ ಶೇಪಲ್ಲಿ ಇರುತ್ತೆ. ಕ್ಯೂಬ್ ಶೇಪಲ್ಲಿ ಇರುತ್ತೆ. ಅಂಡ್ ದೆನ್ ನೆಕ್ಸ್ಟ್, they are mainly responsible for the secretion and absorption. Most of the glands, you know that their function is absorption and secretion. They are found in DCT of the nephron, Henle's loop, as well as the collecting duct, germinal and follicular epithelium of the thyroid gland, and also they helps in the secretion of a hormone like a T3, T4. T4 is commonly known as triiodothyronin thyroxine. Okay, so adu kuda iodine influenced hormone ಆಗಿರುತ್ತೆ. ನಮ್ಮ ಬಾಡಿಯಲ್ಲಿ ರೈಟ್ ಅಮೌಂಟ್ ಆಫ್ ಅಯೋಡೈನ್ ಅಡ್ಮಿನಿಸ್ಟ್ರೇಟ್ ಆದರೆ ಥ್ರೂ ದ ಡಯಟ್, then only our thyroid gland is able to secrete enough amount of thyroxine. So that is called normal one, normal physiological function. ಕಡಿಮೆ ಸೆಕ್ರೆಟ್ ಆಗ್ತಿದ್ರೆ ಅದು ಹೈಪೋಥೈರಾಯ್ಡಿಸಮ್, ಜಾಸ್ತಿ ಸೆಕ್ರೆಟ್ ಆದರೆ ಹೈಪರ್ ಥೈರಾಯ್ಡಿಸಮ್ ಅನ್ನೋ ಡಿಸೀಸ್ಗಳು ಬರುತ್ತೆ. ಸೊ ಅದರಲ್ಲೂ ಕೂಡ ಕ್ರಿಟೆನಿಸಮ್, ಮಿಕ್ಸೆಡೆಮಾ ಅಂಡ್ ಸಿಂಪಲ್ ಗಾಯ್ಟರ್ ಅನ್ನೋ ಡಿಸೀಸ್ಗಳು ಬರುತ್ತೆ. ಸೊ ಹಾಗಾಗಿ ದಿಸ್ ಈಸ್ ಸಿಂಪಲ್ ಕ್ಯೂಬಾಯ್ಡಲ್ ಎಪಿಥೀಲಿಯಲ್ ಟಿಶ್ಯೂ. ನೌ ಸಿಂಪಲ್ ಎಪಿಥೀಲಿಯಲ್ ಟಿಶ್ಯೂ ಅಲ್ಲಿ ಗ್ಲ್ಯಾಂಡುಲಾರ್ ಎಪಿಥೀಲಿಯಂ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ. ವಾಟ್ ಈಸ್ ದಟ್? ಗ್ಲ್ಯಾಂಡುಲಾರ್ ಎಪಿಥೀಲಿಯಂ. ಸೊ ದೀಸ್ ಆರ್ ಯೂಶುವಲಿ ಕ್ಯೂಬ್ ಆರ್ ಇಟ್ ಮೇ ಬಿ ಕೊಲುಮ್ನಾರ್. ಕೊಲುಮ್ನಾರ್ ಅಂದ್ರೆ ಕೆಲವು ಗ್ಲ್ಯಾಂಡುಲಾರ್ ಎಪಿಥೀಲಿಯಲ್ ಟಿಶ್ಯೂಗಳು ಯಾವ ತರ ಇರ್ಬೋದು?
ಕ್ಯೂಬ್ ಶೇಪಲ್ಲಿ ಇರ್ಬೋದು, ಇಲ್ಲ ಅಂತ ಹೇಳಿದ್ರೆ ಕೊಲುಮ್ನಾರ್ ಶೇಪಲ್ಲಿ ಕೂಡ ಇರ್ಬೋದು, ಆರ್ ಯು ಕೆನ್ ಸೆ. ಓಕೆನಾ, ಎರಡು ಥರನೂ ಇರ್ಬೋದು. ಅದ್ರ ಜೊತೆಗೆ ಏನಂತ ಹೇಳಿದ್ರೆ ದೇ ಆರ್ ಸ್ಪೆಷಲೈಸ್ಡ್ ಫಾರ್ ದ ಸೆಕ್ರೀಷನ್. ದೇ ಆರ್ ಸ್ಪೆಷಲೈಸ್ಡ್ ಫಾರ್ ದ ಸೆಕ್ರೀಷನ್. ಇದು ಸೆಕ್ರೀಷನ್ ಮಾಡೋದಕ್ಕೆ ಅಂತಾನೆ ಸ್ಪೆಷಲೈಸ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ದಿಸ್ ಗ್ಲ್ಯಾಂಡುಲಾರ್ ಎಪಿಥೀಲಿಯಂ ಕೆನ್ ಬಿ, ಎರಡು ಥರ ಇರುತ್ತೆ. ಸೊ ಯಾವ ಥರ ಇರ್ಬೋದು? ದೇ ಕೆನ್ ಬಿ ಯೂನಿಸೆಲ್ಯುಲಾರ್. ಯೂನಿಸೆಲ್ಯುಲಾರ್ ಅಂದರೆ ಒಂದೇ ಒಂದು ಸೆಲ್ ಕೂಡ ಆಗಿರ್ಬೋದು. ಈವನ್ ಎ ಸಿಂಗಲ್ ಸೆಲ್ ಆಕ್ಟ್ಸ್ ಎಸ್ ಎ ಗ್ಲ್ಯಾಂಡ್ ಅಂಡ್ ಸೆಕ್ರೇಟಿಂಗ್ ಸಮ್ ಆಫ್ ದ ಕೆಮಿಕಲ್ಸ್. ಓಕೆ, ಸೆಕ್ರೇಟ್ ಮಾಡ್ತಾ ಇದೆ. ಗಾಬ್ಲೆಟ್ ಸೆಲ್ಸ್ ಆಫ್ ಎಲಿಮೆಂಟರಿ ಕೆನಾಲ್, ದಟ್ಸ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ದ ಯೂನಿಸೆಲ್ಯುಲಾರ್ ಗ್ಲ್ಯಾಂಡುಲಾರ್ ಎಪಿಥೀಲಿಯಲ್ ಟಿಶ್ಯೂ. ಸೊ ಇದರಲ್ಲಿ ಏನಿರುತ್ತೆ? ಇದರಲ್ಲಿ ಕನ್ಸಿಸ್ಟ್ ಆಫ್ ವಾಟ್ ಈಸ್ ದಟ್? ಐಸೋಲೇಟೆಡ್ ಗ್ಲ್ಯಾಂಡುಲಾರ್ ಸೆಲ್ಸ್. ಓಕೆ, ಎಲ್ಲಿರುತ್ತೆ ಇವಾಗ ಇದು? ದೇ ಆರ್ ಯೂಶುವಲಿ ಫೌಂಡ್ ಇನ್ ಗಾಬ್ಲೆಟ್ ಸೆಲ್ಸ್ ಆಫ್ ಎಲಿಮೆಂಟರಿ ಕೆನಾಲ್. ಓಕೆ, ಸೊ ನಿಮಗೆ ಇವಾಗ ಲೊಕೇಶನ್ ಗೊತ್ತಾಯ್ತು ಮತ್ತೆ ಫಂಕ್ಷನ್ ಗೊತ್ತಾಯ್ತು. ಲೊಕೇಶನ್ ಈಸ್ ಗಾಬ್ಲೆಟ್ ಸೆಲ್ಸ್ ಆಫ್ ಎಲಿಮೆಂಟರಿ ಕೆನಾಲ್. ಸೊ ಫಂಕ್ಷನ್ ಏನಾಗಿರುತ್ತೆ? ಸೆಕ್ರೇಷನ್ ಆಗಿರುತ್ತೆ. ಸೊ ಯೂನಿಸೆಲ್ಯುಲಾರ್ ಆಗಿದ್ದು ಕನ್ಸಿಸ್ಟ್ ಆಫ್ ಐಸೋಲೇಟೆಡ್, ಸಿಂಗಲ್. ಅದು ಸಿಂಗಲ್ ಆಗಿದ್ರೆ, ಐಸೋಲೇಟೆಡ್ ಆಗಿದ್ರೆ ಅದನ್ನು ನಾವು ಸೊ ನಾರ್ಮಲ್ ಆಗಿ ಏನಂತ ಹೇಳ್ತೀವಿ? ಯೂನಿಸೆಲ್ಯುಲಾರ್ ಗ್ಲ್ಯಾಂಡುಲಾರ್ ಎಪಿಥೀಲಿಯಲ್ ಟಿಶ್ಯೂ ಅಂತ ಹೇಳ್ಬೋದು. ಇನ್ನು ಸೆಕೆಂಡ್ ಒನ್ಗೆ ಬಂದರೆ, ಆಸ್ ಇಟ್ ಇಂಡಿಕೇಟ್ಸ್, ಇಟ್ ಕೆನ್ ಬಿ multicellular. It can be multicellular. See here, 1, 2, 3, 4, 5, many cells are present. So ಹಾಗಾಗಿ multicellular and consists of, ಅದೇ ತರ ಸೆಂಟೆನ್ಸ್ ಅನ್ನ ಬರೀತಾ ಹೋಗೋಣ. Consists of, what is that? Clusters of cell. ಅಲ್ಲಿ ಐಸೋಲೇಟೆಡ್ ಇರುತ್ತೆ, ಸಿಂಗಲ್ ಇರುತ್ತೆ, ಇಲ್ಲಿ ಕ್ಲಸ್ಟರ್ಸ್ ಆಫ್ ಸೆಲ್ಸ್ಗಳಿರುತ್ತೆ. Here, these are found in, ಎಲ್ಲೆಲ್ಲಿರುತ್ತೆ? These are found in mammary glandsಗಳಲ್ಲಿ, salivary glands, sebaceous glands and sweat glands. Understood? So glandular epithelial tissues, these are the cube or columnar shaped cells. Okay, they are specialized for the secretion. They may be unicellular or the multicellular. Unicellular consists of isolated glandular cells present in goblet cells of alimentary canal. Which among the following epithelial tissue found in the goblet cells of alimentary canal anta keldaga you can easily write glandular epithelium. Next, can be multicellular, consists of clusters of glandular cells, and they are found in mammary, salivary gland, sebaceous gland and also sweat gland. ಇಷ್ಟು ಎಲ್ಲವೂ ಕೂಡ ಏನಾಗುತ್ತೆ? ಸೆಕ್ರೀಷನ್ಗೆ ಹೆಲ್ಪ್ ಮಾಡುತ್ತೆ. ಸ್ವೆಟ್ ಗ್ಲ್ಯಾಂಡ್ ಇಂದ ಸ್ವೆಟ್ ಪ್ರೊಡ್ಯೂಸ್ ಆಗುತ್ತೆ, ಸೆಬೇಷಿಯಸ್ ಗ್ಲ್ಯಾಂಡ್ ಇಂದ ಸೆಬಮ್ ಅನ್ನೋದು ಪ್ರೊಡ್ಯೂಸ್ ಆಗುತ್ತೆ, ಸಲೈವರಿ ಗ್ಲ್ಯಾಂಡ್ ಇಂದ ಸಲೈವಾ, ಮೆಮರಿ ಗ್ಲ್ಯಾಂಡ್ ಇಂದ ಏನಾಗುತ್ತೆ? ಮಿಲ್ಕ್ ಪ್ರೊಡ್ಯೂಸ್ ಆಗುತ್ತೆ, ಮಿಲ್ಕ್ ಎಜೆಕ್ಷನ್ ಆಗುತ್ತೆ. ಯು ನೋ ದ ಮೆಮರಿ ಗ್ಲ್ಯಾಂಡ್ ಸ್ಟ್ರಕ್ಚರ್, ಮೆಮರಿ ಆಲ್ವಿಯೋಲೈ, ಲೋಬ್ಸ್, ಆಂಪ್ಯೂಲಾ, ಲೆಕ್ಟಿಫೆರಸ್ ಡಕ್ಟ್, ಎವ್ರಿಥಿಂಗ್. ಓಕೆ, ನೆಕ್ಸ್ಟ್ ವೆನ್ ಇಟ್ ಕಮ್ಸ್ ಟು ದ ಸಿಂಪಲ್ ಎಪಿಥೀಲಿಯಂ ಅಲ್ಲಿ ಗ್ಲ್ಯಾಂಡುಲಾರ್ ಎಪಿಥೀಲಿಯಲ್ ಟೈಪ್ಸ್ ಗಳು ನೋಡೋಣ. ಇವಾಗ ಟೈಪ್ಸ್ ವಿ ಆರ್ ಟಾಕಿಂಗ್. ಓಕೆ, ಈಗ ಯಾವ್ಯಾವ ತರ ಟೈಪ್ಸ್ ಗಳಿರ್ಬೋದು? ದೀಸ್ ಗ್ಲ್ಯಾಂಡ್ಸ್, ವಿ ಆರ್ ಟಾಕಿಂಗ್ ಅಬೌಟ್ ದ ಗ್ಲ್ಯಾಂಡ್ಸ್ ರೈಟ್ ನೌ. ದೀಸ್ ಗ್ಲ್ಯಾಂಡ್ಸ್ ಮೇ ಬಿ ಎಕ್ಸೋಕ್ರೈನ್ ಗ್ಲ್ಯಾಂಡ್ಸ್ಗಳು. ಓಕೆ, ಅಂಡ್ ಸೆಕೆಂಡ್ ಒನ್ ಈಸ್ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಅಂಡ್ ಫೈನಲ್ ಒನ್ ಈಸ್ ಹೆಟೆರೋಕ್ರೈನ್ ಗ್ಲ್ಯಾಂಡ್ಸ್. ಓಕೆ, we are classifying based on the nature. ಯಾವ ತರ ಇರುತ್ತೆ? ಪ್ರೆಸೆನ್ಸ್ ಅಂಡ್ ಆಬ್ಸೆನ್ಸ್ ಆಫ್ ದ ಡಕ್ಟ್ ಇರುತ್ತಾ ಇರಲ್ವಾ? ಓಕೆನಾ, ಅದನ್ನ ತಿಳ್ಕೊಬೇಕು ಇವಾಗ. ಎಕ್ಸೋಕ್ರೈನ್ ಗ್ಲ್ಯಾಂಡ್ ಅಂತ ಹೇಳಿದ್ರೆ ದೀಸ್ ಆರ್ ದ ಡಕ್ಟ್ ಗ್ಲ್ಯಾಂಡ್. ದೇ ಸೆಕ್ರೀಟ್ಸ್ ದ ಕೆಮಿಕಲ್ಸ್ ಕಾಲ್ಡ್ ಎನ್ಸೈಮ್ಸ್. ಇದರಿಂದ ಪ್ರೊಡ್ಯೂಸ್ ಆಗೋ ಕೆಮಿಕಲ್ಸ್ಗಳಿಗೆ ನಾವು ಎನ್ಸೈಮ್ಸ್ ಅಂತ ಹೇಳ್ತೀವಿ. ಅಂಡ್ ದೀಸ್ ಎನ್ಸೈಮ್ಸ್ ರೀಚ್ ದ ಟಾರ್ಗೆಟ್ ಆರ್ಗನ್ ಥ್ರೂ ದ ಡಕ್ಟ್ ಓನ್ಲಿ. ಡಕ್ಟ್ ಮುಖಾಂತರನೇ ಅದು ಟಾರ್ಗೆಟ್ ಆರ್ಗನ್ ರೀಚ್ ಆಗುತ್ತೆ. ಓಕೆ, ಸೊ ಯು ಕ್ಯಾನ್ ಗಿವ್ ಎಕ್ಸಾಂಪಲ್ ಕಾಲ್ಡ್ salivary glands, right? And also pancreas. So you know pancreas that acts as an
ಎಂಡೋಕ್ರೈನ್ ಗ್ಲ್ಯಾಂಡ್ ಅಂದ್ರೆ ಎಂಡೋಕ್ರೈನ್ ಗ್ಲ್ಯಾಂಡ್ ತರ ಆಕ್ಟ್ ಮಾಡುತ್ತೆ. ಸೊ ಆ ಪೋರ್ಷನ್ ನೀವು ತೆಗೆದುಕೊಳ್ಬಹುದು. ಓಕೆ, ಅದರಲ್ಲಿ ಅಸಿನಿ ಆಫ್ ದ ಪ್ಯಾಂಕ್ರಿಯಾಸ್ ಅಂತ ಹೇಳ್ತೀವಲ್ಲ, ಅದೇನ್ ಮಾಡ್ತಾ ಇರುತ್ತೆ, ದಟ್ ಈಸ್ ಪ್ರೊಡ್ಯೂಸಿಂಗ್ ಸಮ್ ಆಫ್ ದ ಎನ್ಸೈಮ್ ಅಂಡ್ ಡೈರೆಕ್ಟ್ಲಿ ರೀಚಿಂಗ್ ದ ಡಿಯೋಡಿನಮ್ ಥ್ರೂ ದ ಡಕ್ಟ್, ಪ್ಯಾಂಕ್ರಿಯಾಟಿಕ್ ಡಕ್ಟ್ ಮುಖಾಂತರ. ಓಕೆ, ಸಲೈವರಿ ಗ್ಲ್ಯಾಂಡ್. ಸೊ ನೆಕ್ಸ್ಟ್ ಎಂಡೋಕ್ರೈನ್ ಗ್ಲ್ಯಾಂಡ್ಗಳಿಗೆ ಬಂದಾಗ, ದೀಸ್ ಆರ್ ದ ಗ್ಲ್ಯಾಂಡ್ಸ್ ಆರ್ ಆಲ್ಸೋ ಕಾಲ್ಡ್ ಡಕ್ಟ್ಲೆಸ್ ಗ್ಲ್ಯಾಂಡ್ಸ್. ಡಕ್ಟ್ಲೆಸ್ ಗ್ಲ್ಯಾಂಡ್, ಇವುಗಳಿಗೆ ಡಕ್ಟ್ಸ್ಗಳು ಇರೋದಿಲ್ಲ. ದೇ ಪ್ರೊಡ್ಯೂಸಸ್ ದ ಕೆಮಿಕಲ್ ಕಾಲ್ಡ್ ಹಾರ್ಮೋನ್ಸ್. ಇವುಗಳು ಹಾರ್ಮೋನ್ಸ್ಗಳನ್ನ ಪ್ರೊಡ್ಯೂಸ್ ಮಾಡುತ್ತೆ. ಓಕೆ, ಹಾರ್ಮೋನ್ಸ್ಗಳನ್ನ ಪ್ರೊಡ್ಯೂಸ್ ಮಾಡುತ್ತೆ. ಅಂಡ್ ದೀಸ್ ಹಾರ್ಮೋನ್ಸ್ ರೀಚ್ ದ ಟಾರ್ಗೆಟ್ ಆರ್ಗನ್ ಥ್ರೂ ದ ಬ್ಲಡ್ ಸ್ಟ್ರೀಮ್, ನಾಟ್ ಥ್ರೂ ದ ಡಕ್ಟ್. ಹಾಗಾಗಿ ಇದನ್ನ ಡಕ್ಟ್ಲೆಸ್ ಗ್ಲ್ಯಾಂಡ್ ಅಂತ ಹೇಳ್ಬೋದು. ಅಂಡ್ ಎಕ್ಸಾಂಪಲ್ಸ್ ಯು ನೋ ದಟ್ ಪಿಟ್ಯೂಟರಿ ಗ್ಲ್ಯಾಂಡ್, ಪಿಟ್ಯೂಟರಿ ಗ್ಲ್ಯಾಂಡ್. ಸೊ ಹೈಪೋಥಾಲಮಸ್, ದ ಮಾಸ್ಟರ್ ಆಫ್ ದ ಮಾಸ್ಟರ್ ಆರ್ ದ ಪ್ರಿನ್ಸಿಪಲ್ಸ್ ಆಫ್ ದ ಗ್ಲ್ಯಾಂಡ್ ಅಂತ ಹೇಳ್ತೀವಿ. ಸೊ ಯಾಕೆ ಅಂತ ಹೇಳಿದ್ರೆ ಅದು ಎಲ್ಲವನ್ನೂ ಕೂಡ ಕಂಟ್ರೋಲ್ ಮಾಡುತ್ತೆ. ಪಿಟ್ಯೂಟರಿ ಗ್ಲ್ಯಾಂಡ್ ನಮ್ಮ ಬೇರೆ ಯಾವುದೇ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ಗಳನ್ನ ಕಂಟ್ರೋಲ್ ಮಾಡ್ತಾ ಇದ್ರೆ, ಆ ಪಿಟ್ಯೂಟರಿ ಗ್ಲ್ಯಾಂಡ್ ಅನ್ನೇ ಕಂಟ್ರೋಲ್ ಮಾಡೋದು ಯಾವುದು, ಹೈಪೋಥಾಲಮಸ್ ಆಗಿರುತ್ತೆ. ಹೈಪೋಥಾಲಮಸ್. ಸೊ ಲೈಕ್ ವೈಸ್ ದ ಥೈರಾಯ್ಡ್ ಗ್ಲ್ಯಾಂಡ್, parathyroid gland. So likewise, you know that adrenal gland, and many. So next, heterocrine gland. So these are the gland that acts as both exocrine as well as endocrine gland. So ನೀವು ಈ pancreas ಅನ್ನ ಇಲ್ಲಿ ಕೂಡ ಬರಿಬಹುದು. I'm just writing the pancreas right now. So pancreas is the heterocrine gland. Why? Portion of the pancreas acts as an endocrine. So endocrine part of the pancreas ಗೆ ನಾವು islets of Langerhans ಅಂತ ಹೇಳ್ಬಹುದು. So I'm just writing. So this pancreas has two parts. Okay, so that is called acini of the pancreas, and also islets of Langerhans. ಸೊ acini ಅಂತ ಏನಿದೆ, ಇದು ಎಂಜೈಮ್ಸ್ ಗಳನ್ನ ಪ್ರೊಡ್ಯೂಸ್ ಮಾಡುತ್ತೆ, ಡೈಜೆಷನ್ ಹೆಲ್ಪ್ ಮಾಡುತ್ತೆ. islets of Langerhans that secretes alpha and beta cells, you know that they are responsible for the secretion of the insulin and glucagon, regulating the blood sugar level, and also gonads. ಸೊ ಕೆಲವು ಸಲ ಏನ್ ಮಾಡ್ತಾರೆ, ಗೋನಾಡ್ಸ್ ಅನ್ನ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಅಂತಾನೂ ಹೇಳ್ತೀವಿ. ಸೊ ಅಲ್ಲಿ ಬಂದಾಗ ಇಲ್ಲಿ ಯಾಕೆ ನಾವು ಎಂಡೋಕ್ರೈನ್ ಗ್ಲ್ಯಾಂಡ್ ಅಂತ ಹೇಳ್ತಾ ಇದ್ದೀವಿ, ಗೋನಾಡ್ಸ್ ಅಂತ ಹೇಳಿದೆ, ದೇ ಆಲ್ಸೋ ಸೆಕ್ರೀಟ್ಸ್ ದ ಸೆಕ್ಸ್ ಸೆಲ್ಸ್ along with sex hormones, androgen, testosterone, ಈಸ್ಟ್ರೋಜನ್, ಈಸ್ಟ್ರೋಡಯಾಲ್. ಸೊ ಇದೆಲ್ಲವನ್ನ ಸೆಕ್ರೆಟ್ ಮಾಡೋದು ಕೂಡ ಗೋನಾಡ್ಸ್ಗಳೇ ಆಗಿರುತ್ತೆ, ಅಂದ್ರೆ ಟೆಸ್ಟಿಕಲ್ಸ್ ಅಂಡ್ ಓವೇರೀಸ್. ಸೊ ದೀಸ್ ಆರ್ ದ ಡಿಫರೆಂಟ್ ಟೈಪ್ಸ್ ಆಫ್ ಗ್ಲ್ಯಾಂಡುಲಾರ್ ಎಪಿಥೆಲಿಯಲ್ ಟಿಶ್ಯೂ ಆರ್ ಗ್ಲ್ಯಾಂಡ್ಸ್: ಎಕ್ಸೋಕ್ರೈನ್, ಎಂಡೋಕ್ರೈನ್, ಹೆಟೆರೋಕ್ರೈನ್, ಡಕ್ಟ್ ಗ್ಲ್ಯಾಂಡ್, ಡಕ್ಟ್ಲೆಸ್ ಗ್ಲ್ಯಾಂಡ್ಸ್, ಅಂಡ್ ಸೊ ಹಿಯರ್ ಬೋತ್ ಅಂದ್ರೆ ಎರಡು ತರನೂ ಕೂಡ ಆಕ್ಟ್ ಮಾಡ್ತಾ ಇರುತ್ತೆ. ಪೋರ್ಷನ್ ಸೊ ಆಕ್ಟ್ ಆಸ್ ಎಕ್ಸೋಕ್ರೈನ್, ಎ ಪೋರ್ಷನ್ ಆಕ್ಟ್ ಆಸ್ ಎನ್ ಎಂಡೋಕ್ರೈನ್. ಸೊ ಇಲ್ಲಿಂದ ಸೆಕ್ರೆಟ್ ಆಗೋ ಕೆಮಿಕಲ್ಸ್ಗಳು, ಗ್ಲ್ಯಾಂಡ್ ಅಂತ ಹೇಳಿದ್ರೆ ಸೆಕ್ರೆಟ್ ಮಾಡೋದು. ಸೊ ಇಲ್ಲಿಂದ ಸೆಕ್ರೆಟ್ ಆಗೋ ಕೆಮಿಕಲ್ಸ್ಗಳಿಗೆ ನಾವು ಎನ್ಸೈಮ್ಸ್ ಅಂತ, ಹಾರ್ಮೋನ್ಸ್ ಅಂತ, ಇಲ್ಲಿ ಸೆಲ್ಸ್ಗಳು, ಹಾರ್ಮೋನ್ಸ್ಗಳು ಎಲ್ಲ ಕೂಡ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ. ಸೊ ದೀಸ್ ಆರ್ ದ ಟೈಪ್ಸ್ ಆಫ್ ಗ್ಲ್ಯಾಂಡ್ಸ್. ನೆಕ್ಸ್ಟ್, ವೆನ್ ಇಟ್ ಕಮ್ಸ್ ಟು ಸಿಂಪಲ್ ಎಪಿಥೆಲಿಯಲ್ ಟಿಶ್ಯೂ, pseudo stratified epithelial tissue. Pseudo, as the name indicates, false. Stratified means more than one layer. Looks like stratified epithelial tissue but made up of only one layer. ನೋಡಿ ಯಾವ ತರ ಇದೆ, ಅದು ಆಗಿರೋದು ಒಂದು ಲೇಯರ್ ಆಫ್ ಎಪಿಥಿಲಿಯಂ ಇಂದ, ಆದ್ರೆ ಕಾಣಿಸೋದು ಇಟ್ ಈಸ್ ಅಪಿಯರ್ ಲೈಕ್ ಮೋರ್ ದೆನ್ ಒನ್ ಲೇಯರ್ ಆರ್ ಪ್ರೆಸೆಂಟ್. ಯಾಕಿರ್ಬೋದು ನೋಡಿ ಇಲ್ಲಿ, ದೀಸ್ ಆರ್ ದ ಸಿಂಗಲ್ ಲೇಯರ್ಡ್ ಬಟ್ appears to be double layered or multi layered due to the different size of the cells. ಇಲ್ಲಿರೋ ಎಪಿಥೆಲಿಯಲ್ ಸೆಲ್ಸ್ ಗಳ ಸೈಜು ಡಿಫರೆಂಟ್ ಆಗಿರೋದ್ರಿಂದ ನಾವು ಬೇರೆ ಆಂಗಲ್ ಅಲ್ಲಿ ನೋಡಿದಾಗ ಏನಾಗಿರುತ್ತೆ, ದೇ ಮೇ ಲುಕ್ ಲೈಕ್ ಸ್ಟ್ರಾಟಿಫೈಡ್ ಆರ್ ಡಬಲ್ ಲೇಯರ್ಡ್ ಆರ್ ಮಲ್ಟಿ ಲೇಯರ್ಡ್. ವಿ ಆರ್ ಕಾಲಿಂಗ್ ಇಟ್ ಆಸ್ ಎ ಸೂಡೋ ಫಾಲ್ಸ್ ಸ್ಟ್ರಾಟಿಫೈಡ್ ಎಪಿಥೆಲಿಯಲ್ ಟಿಶ್ಯೂ. ಓಕೆನಾ. ನೆಕ್ಸ್ಟ್, ದೇ ಕ್ಯಾನ್ ಬಿ ಸಿಲಿಯೇಟೆಡ್. ರಿಮೆಂಬರ್ ದಟ್ pseudo stratified epithelial tissue can be ciliated or non-ciliated. Can be ciliated, found in trachea. You know that trachea, windpipe, it's mainly responsible for the passage of the air and also removal of the dust particle and foreign particles. Dust particle present in the foreign particle anta helbodu. So hagagi trachea dalli irutte. And you know the auditory canal. So auditory tubes
ಸೊ ದೇರ್ ಯು ಕ್ಯಾನ್ ಅಬ್ಸರ್ವ್ ದ ನಾನ್ ಸಿಲಿಯೇಟೆಡ್. ಸೊ ಆಡಿಟರಿ ಟ್ಯೂಬ್ ಅಂತ ಹೇಳ್ತಾ ಇದ್ದೀವಿ. ಓಕೆ, ಸೊ ಹಾಗಾಗಿ ಇಲ್ಲಿ ನಾವು ಏನಂತ ಹೇಳ್ಬೋದು, ಸೊ ಟ್ರೆಕಿಯಾ ಮತ್ತೆ auditory tube or auditory canal. So that means ciliated and non-ciliated. Okay, ಯಾವುದಿದು? Pseudo stratified epithelial tissue. Single layered but appears to be double layered because of the different size of the cells. Ciliated or non-ciliated, found in trachea and auditory tube. Okay, next. ಕಾಂಪೌಂಡ್ ಎಪಿಥಿಲಿಯಲ್ ಟಿಶ್ಯೂ ತುಂಬಾ ಸಿಂಪಲ್ ಆಗಿರೋ ಕಾನ್ಸೆಪ್ಟ್, ಯಾಕಂತ ಹೇಳಿ ನಾವು ಒಂದೇ ಇಲ್ಲಿ ಸ್ಲೈಡ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇರೋದ್ರಿಂದ. ಓಕೆ, ನೆಕ್ಸ್ಟ್. ಸ್ಟ್ರಾಟಿಫೈಡ್ ಎಪಿಥಿಲಿಯಲ್ ಟಿಶ್ಯೂ ಮೇ ಬಿ ಸ್ಟ್ರಾಟಿಫೈಡ್ ಸ್ಕ್ವಾಮಸ್, ಸ್ಟ್ರಾಟಿಫೈಡ್ ಕ್ಯೂಬಾಯ್ಡಲ್, ಸ್ಟ್ರಾಟಿಫೈಡ್ ಕೊಲುಮ್ನಾರ್. ಅಗೈನ್ ಬೇಸ್ಡ್ ಆನ್ ದ ಶೇಪ್ ಆಫ್ ದ ಸೆಲ್. ಓಕೆ, ಅದು ಶೇಪ್ ಮೇಲೆ ಹೋಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ಸ್ಟ್ರಾಟಿಫೈಡ್ ಸ್ಕ್ವಾಮಸ್ ಅಂತ ಹೇಳಿದ್ರೆ ಇಲ್ಲಿರೋದು ಮಲ್ಟಿ ಲೇಯರ್ಡ್ ಎಪಿಥಿಲಿಯಲ್ ಸೆಲ್ಸ್ ಆರ್ ಪ್ರೆಸೆಂಟ್, ಬಟ್ ದೇ ಅಪಿಯರ್ ಅಂಡ್ ಲುಕ್ಸ್ ಲೈಕ್ the flattened, flat ಆಗಿ ಕಾಣಿಸುತ್ತೆ. Here multi-layered, more than 2 layers of cuboidal epithelial cells are present, and here so columnar epithelial cells are present. First one ನೋಡೋಣ. Stratified squamous epithelial tissues are of 2 types. ಎರಡು ತರ ಇರುತ್ತೆ. ಸೊ ಯಾವ್ಯಾವ್ದದು? The first one is keratinized. Okay, squamous epithelial tissue, or you can say keratinized stratified squamous epithelial tissue. And second one is non-keratinized stratified squamous epithelial tissue. So as the name indicates, the keratin or keratinized, that indicates it's a protein. Idu protein agirutte. You know that melanin, keratin. Okay, so this is a type of protein. ಓಕೆ, ಹಾಗಿದ್ರೆ ಎಲ್ಲಿರ್ಬೋದು ಇದು ಕೆರಾಟಿನೈಸ್ಡ್? ದೇ ಫೌಂಡ್ ಇನ್ ದ ಡ್ರೈ ಸರ್ಫೇಸ್ ಆಫ್ ದ ಸ್ಕಿನ್. ದೇ ಲೊಕೇಟೆಡ್ ಇನ್ ಡ್ರೈ ಸರ್ಫೇಸ್ ಆಫ್ ದ ಸ್ಕಿನ್. ಓಕೆ, ಲೈಕ್ ವೈಸ್ ನಾನ್ ಕೆರಾಟಿನೈಸ್ಡ್ ಅಂತ ಹೇಳಿದ್ರೆ ಏನು? ಅಲ್ಲಿ ಈಗ ಪ್ರೋಟೀನ್ ಇಲ್ಲ. ಸೊ ದಟ್ ಮೀನ್ಸ್ ದೇ ಪ್ರೆಸೆಂಟ್ ಇನ್ ದ ಮಾಯಿಸ್ಟ್ ಸರ್ಫೇಸ್ ಆಫ್, ದೇ ಫೌಂಡ್ ಇನ್ ದ ಮಾಯಿಸ್ಟ್ ಸರ್ಫೇಸ್ ಆಫ್ of the buccal cavity and also the urinogenital tract called the vagina. Moist surface of the buccal cavity and the urinogenital tract called vagina. Okay, so that is called, you can observe here, multi-layered ಆಗಿರುತ್ತೆ. ಇನ್ನು stratified cuboidal epithelial tissue ಗೆ ಬಂದ್ರೆ, so as the name indicates, they are cuboidal ಆಗಿರುತ್ತೆ. ಬಟ್ ಯು ನೀಡ್ ಟು ರಿಮೆಂಬರ್ ದೇ ಆರ್ ಫೌಂಡ್ ಇನ್ ducts of salivary glands. Okay, this is the another portion, salivary glands and the sweat glands. Okay, remember this, they are responsible for the secretion, but it is to be multi-layered. So found in the ducts of salivary glands and the sweat gland, that is called stratified cuboidal epithelial tissue. And when it comes to stratified columnar epithelial tissue or epithelium, they found in conjunctiva as well as a male urethra. So found in conjunctiva, okay, so as well as the male urethra. So understood? ಈಗ which among the following is found in which among the following tissue ಅಂತ ಕೇಳಿದಾಗ, ಅಂದ್ರೆ ಯಾವುದಾದ್ರೂ ಈ ಫಂಕ್ಷನ್ಗಳನ್ನ ಕೊಟ್ಬಿಟ್ಟು ಲೊಕೇಶನ್ನ ಕೇಳಿಬಿಟ್ಟು, ಸೊ ಅಲ್ಲಿ ಕೇಳಿದ್ರೆ ಯಾವ ಟಿಶ್ಯೂ ರೆಸ್ಪಾನ್ಸಿಬಲ್ ಆಗಿರುತ್ತೆ, ಯಾವ ಟಿಶ್ಯೂ ಇರುತ್ತೆ ಅಂತ ಕೇಳಿದಾಗ ನೀವು ಈಸಿಯಾಗಿ ಬರಿಬಹುದು. ಸೊ ದಟ್ಸ್ ವೈ ಐ ಟೋಲ್ಡ್ ಯು, ಜಸ್ಟ್ ಮೇಕ್ ಎ ಟ್ಯಾಬ್ಯುಲರ್ ಕಾಲಮ್ ಫಾರ್ ದ ಎಂಟೈರ್ ಅನಿಮಲ್ ಟಿಶ್ಯೂ. ಓಕೆ, ಈಸಿ ಆಗಿಬಿಡುತ್ತೆ. ಸೊ ಐ ಆಮ್ ರಿಪೀಟಿಂಗ್ ದಟ್ ಸ್ಟ್ರಾಟಿಫೈಡ್ ಸ್ಕ್ವಾಮಸ್ ಎಪಿಥೆಲಿಯಲ್ ಟಿಶ್ಯೂ ಅಲ್ಲಿ ಎರಡು ತರ, keratinized stratified squamous and non-keratinized stratified squamous. Keratinized means the presence of protein indicating they are present in the dry surface of the skin. Okay, so non-keratinized present in the moist surface of the buccal cavity as well as the vagina. So stratified cuboidal epithelial tissue responsible for the secretion, secretion and absorption. So they found in ducts of salivary glands and sweat gland. Stratified columnar epithelial tissue, they are usually found in conjunctiva and the male urethra. Okay, so now we are discussing about the compound epithelial tissue, especially the transitional epithelial tissue. ಅವಾಗಲೇ ಹೇಳಿದಾಗೆ ಕಾಂಪೌಂಡ್ ಎಪಿಥೆಲಿಯಲ್ ಅಲ್ಲಿ
ಸ್ಟ್ರಾಟಿಫೈಡ್ ಮತ್ತೆ ಟ್ರಾನ್ಸಿಷನಲ್. ಓಕೆ, ಈಗ ಟ್ರಾನ್ಸಿಷನಲ್ ಅಂತ ಹೇಳಿದ್ರೆ ಏನು? ಸೊ ಕಾಮನ್ ಆಗಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಕೇಳೋದು ಇಲ್ಲೇನೆ. ಓಕೆನಾ? ಸೊ ಇದನ್ನ ಕಾಮನ್ ಆಗಿ ಯಾಕೆ ಕೇಳ್ತಾರೆ ಅಂತ ಹೇಳಿದ್ರೆ, ಬಿಕಾಸ್ ವಿ ಯೂಸ್ ಟು ಕಾಲ್ ಇಟ್ ಆಸ್ ಯೂರೋಥಿಲಿಯಂ. ಈ ವರ್ಡ್ ಕೇಳಿರ್ತಾರೆ. ಓಕೆ, ಯೂರೋಥಿಲಿಯಂ ಎಲ್ಲಿರುತ್ತೆ, ಯೂರಿನರಿ ಟ್ರ್ಯಾಕ್ ಅಲ್ಲಿ ಇರೋದು ಯಾವುದು ಅಂತ ಕೇಳಿದಾಗ ಬರಿಬೇಕು. ನೆಕ್ಸ್ಟ್ ಟ್ರಾನ್ಸಿಷನಲ್ ಎಪಿಥೀಲಿಯಂ. ಓಕೆ, ಸೊ ಯು ಕ್ಯಾನ್ ಅಬ್ಸರ್ವ್ ಹಿಯರ್ ಪ್ರೆಸೆಂಟ್ ಇನ್ ಯೂರಿನರಿ ಟ್ರ್ಯಾಕ್ಟ್. ದೇ ಫೌಂಡ್ ಇನ್ ಯೂರಿನರಿ ಟ್ರ್ಯಾಕ್ಟ್. ಫಸ್ಟ್ ಒನ್, ಬೇಸ್ಮೆಂಟ್ ಮೆಂಬ್ರೇನ್ ಇಸ್ ಆಬ್ಸೆಂಟ್. ಇಲ್ಲಿ ಬೇಸ್ಮೆಂಟ್ ಮೆಂಬ್ರೇನ್ ಇರೋದಿಲ್ಲ. ಹಾಗಿದ್ರೆ ದೇ ಡೈರೆಕ್ಟ್ಲಿ ಗೆಟ್ ಅಟ್ಯಾಚಸ್ ಟು ವಾಟ್? ದ ಅಂಡರ್ಲೈಯಿಂಗ್ ಟಿಶ್ಯೂಸ್. And now they are thinner and more elastic. So which among the following doesn't have the basement membrane ಅಂತ ಕೇಳಿದಾಗ ಅಲ್ಲೊಂದು ಆಪ್ಷನ್ ಕೊಟ್ಟಿರ್ತಾರೆ, ಟ್ರಾನ್ಸಿಷನಲ್ ಎಪಿಥೆಲಿಯಲ್ ಟಿಶ್ಯೂ ಅಂತ. ಅದನ್ನು ಫೋಕಸ್ ಮಾಡಬೇಕು. ಥಿನ್ ಅಂಡ್ ಮೋರ್ ಇಲಾಸ್ಟಿಕ್ ಆಗಿರುತ್ತೆ. ಆಲ್ಸೋ ಕಾಲ್ಡ್ ಯೂರೋಥಿಲಿಯಂ ಆಸ್ ಇಟ್ ಈಸ್ ಪ್ರೆಸೆಂಟ್ ಇನ್ ಯೂರಿನರಿ ಟ್ರ್ಯಾಕ್ಟ್ ಅಂಡ್ ದಿಸ್ ಆಲ್ಸೋ ಥಿಲಿಯಲ್. ಓಕೆ, ಥಿಲಿಯಂ ಟಿಶ್ಯೂ ಆಗಿರೋದ್ರಿಂದ ಯೂರೋಥಿಲಿಯಂ ಅಂತ ಹೇಳ್ತೀವಿ. Now you can observe it is a multi-layered because it is the compound epithelial tissue. Multi-layered. But all those cells are not similar. ಒಂದೇ ತರ ಇರಲ್ಲ. ಟ್ರಾನ್ಸಿಷನ್ ಚೇಂಜ್ ಆಗಿರುತ್ತೆ ಸೆಲ್ಸ್ಗಳು. ಓಕೆನಾ? ಸೊ ಯು ಕ್ಯಾನ್ ಅಬ್ಸರ್ವ್ ಸರ್ಫೇಸ್ cells or maybe oval. You can observe the oval shaped surface cells. And second one, middle ಅಲ್ಲಿ ಇರುತ್ತಲ್ಲ, these middle cells are pear shaped middle cells, and also the cube or columnar shaped the inner layer cells, bottom cells you can say. So they may be cube or columnar cells at the bottom surface. So ಹಾಗಾಗಿ ಸೆಲ್ಸ್ ಗಳು ಏನಾಗಿರುತ್ತೆ, ಸೈಜ್ ಕೂಡ ಶೇಪ್ ಕೂಡ ವೇರಿ ಆಗಿರುತ್ತೆ. ಇದು ಟ್ರಾನ್ಸಿಷನಲ್, ಯೂರಿನರಿ ಟ್ರ್ಯಾಕ್ ಅಲ್ಲಿ ಇರೋದು, ಬೇಸ್ಮೆಂಟ್ ಮೆಂಬ್ರೇನ್ ಇಲ್ಲದೆ ಇರೋದು, ಯೂರೋಥಿಲಿಯಂ ಅಂತ ಹೇಳೋದು, ಥಿನ್ ಮತ್ತೆ ಇಲಾಸ್ಟಿಕ್ ಆಗಿರೋದು. ಈಸಿಯಾಗಿ ನೆನ್ಪಿಟ್ಕೊಬೋದಲ್ಲ. ಸೊ ರಿಮೆಂಬರ್ ಆಲ್ ದೀಸ್ ಪಾಯಿಂಟ್ಸ್. ನೆಕ್ಸ್ಟ್ ಜಂಕ್ಷನ್ ಕೇಳಬಹುದು. ಜಂಕ್ಷನ್ ಬಗ್ಗೆ ಕೇಳಿರ್ತಾರೆ ಅಲ್ಲ. ಸೊ ಹಾಗಾಗಿ ನೀವು ನೋಡಿದ್ರೆ ಕ್ವಶನ್ ಪೇಪರ್ಗಳನ್ನ ಗೊತ್ತಿರುತ್ತೆ ಯಾವ್ಯಾವ್ದು ಜಂಕ್ಷನ್ ಯಾವ್ಯಾವ್ದಕ್ಕೆ ಫಂಕ್ಷನ್ಗೆ ರೆಸ್ಪಾನ್ಸಿಬಲ್ ಮಾಡುತ್ತೆ ಅಂತ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಈ ಡೆಫಿನೇಷನ್ಸ್ಗಳು ಗೊತ್ತಿದ್ರೆ ಯು ಕ್ಯಾನ್ ಈಸಿಲಿ ರಿಮೆಂಬರ್. ಟೈಟ್ ಜಂಕ್ಷನ್ ಹೆಸರಲ್ಲೇ ಇದೆ, ಟೈಟ್ ಆಗಿರುತ್ತೆ. ನೆಕ್ಸ್ಟು ಅಡ್ಹೇರಿಂಗ್ ಜಂಕ್ಷನ್, ಅಡೇರ್ ಮಾಡುತ್ತೆ, ಅಂಟಿಕೊಳ್ಳೋದು ಯಾವ ಥರ, ಸಿಮೆಂಟಿಂಗ್ ಅಂತ. ಓಕೆ, ನೆಕ್ಸ್ಟು ಗ್ಯಾಪ್ ಜಂಕ್ಷನ್, ಗ್ಯಾಪ್ ಇದೆ ಅಂದ ತಕ್ಷಣ ಅಲ್ಲೊಂದು ದೊಡ್ಡ ಗ್ಯಾಪ್ ಇದೆ ಅಂತ ಏನಲ್ಲ, ಅದು ಯಾವುದಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ನೋಡೋಣ ಇವಾಗ. ಸೊ ಟೈಟ್ ಜಂಕ್ಷನ್, ಸೊ ದೀಸ್ ಆರ್ ದ ಜಂಕ್ಷನ್ ರೆಸ್ಪಾನ್ಸಿಬಲ್ ಫಾರ್ helps to stop the substances from leaking across a tissue. Okay, which among the following tissue is responsible, or the junction responsible for stop the substances from the leaking across a tissue anta kelidre you need to write the tight junction. Adhering junction, adhere anta helidre enu, as it is indicating combine. Okay, absorb antikollodu, so perform cementing to keep the neighboring cells together. Okay, bere neighboring cells galanna ಅದು ಒಟ್ಟಿಗೆ ಇಟ್ಕೊಳ್ಳೋದಿಕ್ಕೆ ನೈಬರಿಂಗ್ ಸೆಲ್ಸ್ಗಳನ್ನ ಏನು ಮಾಡುತ್ತೆ, ಅದು ಸಿಮೆಂಟಿಂಗ್ ಮಾಡುತ್ತೆ, ಅಂಟಿಸುತ್ತೆ. ಸೊ ನೆಕ್ಸ್ಟ್ ಗ್ಯಾಪ್ ಜಂಕ್ಷನ್, ಫೆಸಿಲಿಟೇಟ್ ದ ಸೆಲ್ಸ್ ಟು ಕಮ್ಯುನಿಕೇಟ್ ವಿತ್ ಈಚ್ ಅದರ್ ಬೈ ಕನೆಕ್ಟಿಂಗ್ ದ ಸೈಟೋಪ್ಲಾಸಮ್ ಆಫ್ ದ ಅಡ್ಜಾಯ್ನಿಂಗ್ ಸೆಲ್ಸ್. ಬೇರೆ ಬೇರೆ ಸೆಲ್ಸ್ಗಳಿಗೆ ಕಮ್ಯುನಿಕೇಟ್ ಮಾಡಬೇಕು. ಯಾವುದ್ರ ಮುಖಾಂತರ ಕಮ್ಯುನಿಕೇಟ್ ಮಾಡುತ್ತೆ? ಸೊ ಥ್ರೂ ಅಯಾನ್ಸ್ ಆ್ಯಂಡ್ ಮಾಲಿಕ್ಯೂಲ್ಸ್. ಸೊ ದ್ಯಾಟ್ಸ್ ವೈ ಯು ಹ್ಯಾವ್ ಟು ರಿಮೆಂಬರ್ ದಿಸ್. ಮಾಲಿಕ್ಯೂಲ್ಸ್. ಓಕೆ, ಸೊ ಅದರಲ್ಲೂ ಕೂಡ ಎಸ್ಪೆಷಲಿ ಗ್ಯಾಪ್ ಜಂಕ್ಷನ್ ನೀವು ಕಾಮನ್ ಆಗಿ ಇಂಟರ್ಕ್ಯಾಲೇಟೆಡ್ ಡಿಸ್ಕ್ ಆಫ್ ದ ಕಾರ್ಡಿಯಾಕ್ ಮಸಲ್ಸ್, ಸೊ ಅಲ್ಲಿ ನೋಡಿರ್ತೀರಾ. ಸೊ ಎಕ್ಸಾಂಪಲ್, ದೀಸ್ ಆರ್ ದ ಮೆಂಬ್ರೇನ್, ದೇರ್ ಯು ಕ್ಯಾನ್ ಅಬ್ಸರ್ವ್ ದಿಸ್ ಕೈಂಡ್ ಆಫ್ ದ ಚಾನಲ್. ಸೊ ಓಕೆ, ಇಂಟರ್ಕ್ಯಾಲೇಟೆಡ್ ಡಿಸ್ಕ್ ಅಲ್ಲಿ ಪಾಸ್ ಆಗೋದಕ್ಕೆ ಸಹಾಯ ಮಾಡುತ್ತೆ ಇದು. ಸೊ ಗ್ಯಾಪ್ ಜಂಕ್ಷನ್ ಅಂತ ಹೇಳ್ತೀವಿ. ಸೊ ರಿಮೆಂಬರ್ 3 ಡಿಫರೆಂಟ್ ಟೈಪ್ಸ್ ಆಫ್ ಜಂಕ್ಷನ್ಸ್. ಎಪಿಥೆಲಿಯಲ್ಲಿ ಬರೋದು ಇಂಟರ್ಸೆಲ್ಯುಲರ್ ಜಂಕ್ಷನ್ ಅಂತ, 2 ಸೆಲ್ಗಳ ಮಧ್ಯದಲ್ಲಿ ಯಾವ ಥರ ಆಗುತ್ತೆ ಅಂತ. Tight junction, stop leakage of the substances. So next, cementing and keeping neighboring cells together, that is the adhering. Next, last one is the gap junction, communication between the 2 cells, so with the help of ions and also molecules, that is called gap junction. Okay, ಈಗ ಇದಿಷ್ಟು ಅರ್ಥ ಆಗಿದ್ರೆ you are able to answer few questions. ಕೆಲವೇ ಕ್ವಶನ್ 1 or 2 ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ ಕೇಳೋದು, ಅದು ಕೂಡ ಸಿಂಪ್ಲಿಫೈಡ್ ಕ್ವಶನ್ಗಳನ್ನೇ ಕೇಳ್ತಾರೆ ಬೇಸ್ಡ್ ಆನ್ ದ ಫಂಕ್ಷನ್ಗಳು ಚೆನ್ನಾಗಿ ನೆನಪಿರಬೇಕು. ಸೊ ನೋಡೋಣ ಹಾಗಿದ್ರೆ.
ಸೊ ಹೌ ಯು ಆರ್ ಏಬಲ್ ಟು ಆನ್ಸರ್ ಫಾರ್ ದ ಅಪ್ಕಮಿಂಗ್ ಕ್ವಶನ್ ರೈಟ್ ನೌ? ಯಾವ ಥರ ಆನ್ಸರ್ ಮಾಡ್ತೀರಾ ಅಂತ ಸೊ ನೋಡೋಣ. ಎಸ್, ದ ವೆರಿ ಫಸ್ಟ್ ಕ್ವಶನ್ ಈಸ್ ಹಿಯರ್. ಓಕೆ, ಒಂದು ನಿಮಗೆ ಪರ್ಫೆಕ್ಟಾಗಿ ಗೊತ್ತಿರೋದು ಆನ್ಸರ್ ಆಗಿರುತ್ತೆ, ಎರಡನೇದು ನಿಮಗೆ ಗೊತ್ತಿಲ್ಲದೆ ಇರೋದೇ ಆನ್ಸರ್ ಆಗಿರುತ್ತೆ. ಓಕೆ, ಅಥವಾ ಬೇರೆ ಮೂರು ಆಪ್ಷನ್ಗಳು ನನಗೆ ಚೆನ್ನಾಗಿ ಗೊತ್ತಿದೆ, ಅದು ಬೇರೆದಕ್ಕೆ ಆನ್ಸರ್ ಅಂತ ಗೊತ್ತಾದಾಗ ಇನ್ನೊಂದು ಉಳಿದಿರೋ ಆಪ್ಷನ್ ಏನಾಗಿರುತ್ತೆ ಅದಕ್ಕೆ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಸ್ವಲ್ಪ ಟ್ವಿಸ್ಟೆಡ್ ಆಗಿ ಹೇಳ್ತಾ ಇದ್ರು, ಕರೆಕ್ಟಾಗಿ ಹೇಳ್ತಾ ಇದ್ದೀನಿ ಅನ್ಕೊಂಡಿದ್ದೀನಿ. ಕಾಂಪೌಂಡ್ ಸ್ಕ್ವಾಮಸ್ ಎಪಿಥೀಲಿಯಂ ಅಕರ್ಸ್ ಇನ್. ಕಾಂಪೌಂಡ್ ಹೆಸರಲ್ಲ ಇದೆ, ಕಾಂಪೌಂಡ್ ಅಂದ್ರೆ ಮಲ್ಟಿ ಲೇಯರ್ಡ್ ಎಪಿಥೀಲಿಯಲ್ ಸೆಲ್ಸ್ ಆರ್ ಪ್ರೆಸೆಂಟ್ ಫೌಂಡ್ ಇನ್. ನೋಡಿ ಈಗ ಸ್ಟಮಕ್, ಫ್ಯಾರಿಂಗ್ಸ್, ಇಂಟೆಸ್ಟೈನ್ ಅಂಡ್ ಟ್ರೇಕಿಯಾ. ವಿ ಹ್ಯಾವ್ ಟೇಕನ್ ಮೆನಿ ಎಕ್ಸಾಂಪಲ್ಸ್. ಎಲ್ಲಿ? ಸ್ಕ್ವಾಮಸ್ ಎಪಿಥೀಲಿಯಲ್, ಕ್ಯೂಬಾಯ್ಡಲ್ ಎಪಿಥೀಲಿಯಲ್, ಇಲ್ಲೆಲ್ಲ ನೋಡಿದಾಗ ಸ್ಟಮಕ್ ಅಲ್ಲಿ ಏನಿರುತ್ತೆ? columnar epithelial tissue, intestinal columnar epithelial tissue, trachea, there you can observe transitional. ಸೊ ಅಲ್ಲಿ ನೋಡಿ ಸೂಡೋ ಸ್ಟ್ರಾಟಿಫೈಡ್. ಸೊ ಈ ಥರ ಎಲ್ಲ ನೋಡಿದಾಗ ನಿಮಗೆ ಅನ್ಸೋದು ಎಸ್, ಫ್ಯಾರಿಂಗ್ಸ್ ಇಸ್ ದ ರೈಟ್ ಒನ್. ಯಾಕೆಂದ್ರೆ ಇಲ್ಲಿರೋದು ಏನಾಗಿರುತ್ತೆ? columnar epithelial tissue. ಇಲ್ಲೂ ಕೂಡ columnar epithelial tissue. And what is here? That is nothing but we have discussed here ciliated and non-ciliated epithelial tissue. That is called pseudo stratified epithelial tissue. Can be ciliated ಅಂತ ಹೇಳಿದ್ದು ಎಲ್ಲಿ? pseudo stratified. Transitional ಅಲ್ಲ, ಅದು pseudo stratified. So we are writing pseudo stratified. So you can write easily the pharynx is the compound squamous epithelium occur in. ಎಲ್ಲಿರುತ್ತೆ ಅಂತ ಕೇಳಿದಾಗ so that you can write the pharynx ಅಲ್ಲಿ ಇರುತ್ತೆ ಅಂತ. Okay, next. Now squamous epithelium occurs in the inner lining of ಎಲ್ಲಿರುತ್ತೆ? ಕಿಡ್ನಿ, pancreatic duct, lungs, alveoli, heart. As the name indicating squamous, they are not describing anything, whether it is a simple one or it may be the compound one. Stratified anta kelta illa. So you can easily say we have discussed that they are also called endothelium, okay, and also single layered, responsible for the diffusion. So that ಯಾವುದು ಡಿಫ್ಯೂಷನ್ಗೆ ಸಹಾಯ ಮಾಡುತ್ತೆ? ಹಾರ್ಟ್ ಅಲ್ಲಿ ಡಿಫ್ಯೂಷನ್ ಆಗುತ್ತಾ? ದೇರ್ ಯು ಕ್ಯಾನ್ ಅಬ್ಸರ್ವ್ ದ ಮಸಲ್ಸ್. ಅದು ಮಸಲ್ಸ್ ಆಗಿರುತ್ತೆ, ಮಸ್ಕ್ಯುಲರ್ ಟಿಶ್ಯೂಗಳಿಂದ ಆಗಿರುತ್ತೆ. ಕಿಡ್ನಿ, connective tissue as well as the muscular tissue, pancreatic duct as well, compound. But when it comes to lungs alveoli, that's the perfect one. There you can observe the alveoli and the blood capillary. So both are made up of the squamous epithelium, endothelium. Okay, next. Cell junctions called tight adhering gap junctions are found in ಎಲ್ಲಿರುತ್ತೆ? Okay, as we are all discussing, I mean here in this particular session, epithelial tissue. So ಅದರಲ್ಲಿ ಇವಾಗ ನ್ಯೂರಲ್ ಟಿಶ್ಯೂ ಅಂತ ಹೇಳ್ತಿದ್ದಾರೆ. So these kind of junctions are not present in neural tissue. Okay, they are not present in muscular tissue. So they are connective tissue, epithelial tissue. So they are found in epithelial tissue. ಯಾವ್ಯಾವುದು ಅಂತ ಗೊತ್ತಿದೆ, ಫಂಕ್ಷನ್ ಗೊತ್ತಿರಬೇಕು. ಟೈಟ್ ಅಡೇರಿಂಗ್ ಮತ್ತೆ ಗ್ಯಾಪ್ ಜಂಕ್ಷನ್. ಸ್ಟಾಪ್ ಲೀಕಿಂಗ್. ಓಕೆ, ಇದು ಸ್ಟಾಪ್ ಮಾಡುತ್ತೆ, ಇದು ಸಿಮೆಂಟಿಂಗ್ ಮಾಡುತ್ತೆ, ಹೆಲ್ಪ್ ಆಗುತ್ತೆ ಮುಂದೆ. ಓಕೆ, ಸಿಮೆಂಟಿಂಗ್ ಮಾಡುತ್ತೆ, ಇದು ಕಮ್ಯುನಿಕೇಟ್ಗೆ ಹೆಲ್ಪ್ ಮಾಡುತ್ತೆ, ಕಮ್ಯುನಿಕೇಶನ್ಗೆ ಹೆಲ್ಪ್ ಮಾಡುತ್ತೆ. ಓಕೆ, ಸೊ ದಟ್ಸ್ ದ ಆನ್ಸರ್. ನೆಕ್ಸ್ಟ್, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ epithelial tissue is. epithelial tissue ದ ಕ್ಯಾರೆಕ್ಟರಿಸ್ಟಿಕ್ಸ್ ಏನು? We know all the characteristic. Okay, right from the beginning of the single layer or maybe the multi layer ಹೇಗಿರುತ್ತೆ ಅಂತ, ಶೇಪ್ಸ್ ಮತ್ತೆ ಸ್ಟ್ರಕ್ಚರ್. ನರ್ವ್ ಪ್ರೊಡ್ಯೂಸ್ ಗ್ಲ್ಯಾಂಡ್ಸ್, ನರ್ವ್ ಪ್ರೊಡ್ಯೂಸಿಂಗ್ ಗ್ಲ್ಯಾಂಡ್ಸ್ ಗಳಾಗಿರುತ್ತಾ ಇದು? ನೋ. ಸೆಲ್ಸ್ ಕ್ಯಾನ್ ಬಿ ಅಂಡರ್ಗೋ ರ್ಯಾಪಿಡ್ ಡಿವಿಷನ್. ಇಲ್ಲಿರೋ ಎಪಿಥೀಲಿಯಲ್ ಸೆಲ್ಸ್ಗಳು ಅಥವಾ ಎಪಿಥೀಲಿಯಂ ಅಲ್ಲಿರೋ ಸೆಲ್ಸ್ಗಳು ಏನಾಗುತ್ತೆ? ರ್ಯಾಪಿಡ್ ಡಿವಿಷನ್ ಆಗುತ್ತಾ? Let's look into the next option as well. Abundant vascularization. See here, these are avascularization means directly the blood is not supplied through the blood vessels. Okay, next, large intercellular space.
No. So next, cells can undergo rapid division is the right one. Means the epithelial cells or tissues have regeneration power. Regeneration power. So ಈಗ ಇನ್ನೊಂದು ಕ್ವಶನ್, ತುಂಬಾ ಲೋಯೆಸ್ಟ್ ರೀಜನರೇಷನ್ ಆಗೋದು ಯಾವ ಟಿಶ್ಯೂ ಅಲ್ಲಿ ಅಂತ ಕೇಳಿದಾಗ ದೇರ್ ಯು ಕ್ಯಾನ್ ರೈಟ್ ದ ನರ್ವ್. ಓಕೆ, ನ್ಯೂರಾನ್. ನರ್ವಸ್ ಟಿಶ್ಯೂಗಳು ರೀಜನರೇಟ್ ಆಗಲ್ಲ. ಅದಕ್ಕೆ ಏನಾದರೂ ಸ್ವಲ್ಪ ನಮಗೆ ಬ್ರೈನ್ ಡ್ಯಾಮೇಜ್ ಆದರೆ, ಸ್ಪೈನಲ್ ಕಾರ್ಡ್ ಡ್ಯಾಮೇಜ್ ಆದರೆ ಏನಾಗುತ್ತೆ, ದಟ್ ಮೇ ಬಿ ಲೀಡ್ಸ್ ಟು ಡೆತ್ ಆಸ್ ವೆಲ್, ಅಥವಾ ಮೆಮೊರಿ ಲಾಸ್ ಆಗೋದು ಎಲ್ಲ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ಅದು ರ್ಯಾಪಿಡ್ ಡಿವಿಷನ್ ಆಗುತ್ತೆ. ದಿಸ್ ಇಸ್ ಕಾಲ್ಡ್ ರೀಜನರೇಷನ್. Regeneration. So that's why the option 2 is the right one. Next question is here. Gastric glands are ಏನಾಗಿರುತ್ತೆ? ಸಿಂಪಲ್ ಟ್ಯೂಬುಲಾರ್, ರೈಟ್ ಮಾರ್ಕ್ ಬೇಡ, ಸಿಂಪಲ್ ಕಾಯಿಲ್ಡ್ ಟ್ಯೂಬುಲಾರ್, ಬ್ರಾಂಚ್ಡ್ ಟ್ಯೂಬುಲಾರ್, ಕಾಂಪೌಂಡ್ ಟ್ಯೂಬುಲಾರ್ ಏನಾಗಿರುತ್ತೆ? ರಿಮೆಂಬರ್ ದ ಸ್ಟ್ರಕ್ಚರ್ ಆಫ್ ದ ಸ್ಟಮಕ್. ಓಕೆ, ಸ್ಟ್ರಕ್ಚರ್ ಆಫ್ ದ ಸ್ಟಮಕ್ is like this, and also these are having the number of cells here. ಈ ತರ ಸೆಲ್ಸ್ಗಳಿರುತ್ತೆ. ಸೊ ದೀಸ್ ಸೆಲ್ಸ್ ಆರ್ ಕಾಲಮ್ ಶೇಪ್ಡ್ ಸೆಲ್ಸ್. ಜೊತೆಗೆ ಸೆಲ್ಸ್ಗಳಲ್ಲಿ ಮೂರು ತರ ಇರುತ್ತೆ. ಬ್ರಾಂಚ್ಡ್ ಆಗಿರುತ್ತೆ, ಸಿಂಪಲ್ ಆಗಿರುತ್ತೆ. ಆ ವರ್ಡ್ಗಳನ್ನ ನೆನ್ಪಿಟ್ಕೊಬೇಕು ನೀವು. ಸೊ ಹಾಗಾಗಿ ದೇ ಆರ್ ಬ್ರಾಂಚ್ಡ್ ಟ್ಯೂಬುಲಾರ್. ಯು ಕ್ಯಾನ್ ಸೇ ಸಿಂಪಲ್ ಬ್ರಾಂಚ್ಡ್ ಟ್ಯೂಬುಲಾರ್. ಸೊ ಯಾವುದದು? ದ ಸೆಲ್ಸ್ ಆಫ್ ದ stomach, or you can say the gastric glands. So these are present in stomach. Gastric glands are present in the stomach. So the cells are usually branched, tubular and simple in nature. They secrete, ಏನು secrete ಮಾಡುತ್ತೆ? They may secrete mucus ಅನ್ನು secrete ಮಾಡುತ್ತೆ. They may secrete hydrochloric acid. They may secrete some kind of enzymes called pepsin, or you can say pepsinogen. Okay, so that's the right one. Next, try to read the question and try to answer before I'm going to reveal the answer. Okay, the function of the gap junction is tight adhering gap. Last one ನಾವು ನೋಡ್ದು ಅಲ್ಲಿ ಕಮ್ಯುನಿಕೇಶನ್ ಆಗಬೇಕು ಅಲ್ಲಿ. ಸೊ ಹಾಗಾಗಿ ಪರ್ಫಾರ್ಮಿಂಗ್ ಸಿಮೆಂಟಿಂಗ್ ಟು ಕೀಪ್ ನೇಬರಿಂಗ್ ಸೆಲ್ಸ್ ಟುಗೆದರ್, ಫೆಸಿಲಿಟೇಟ್ ಅಂತ ಬಂದಾಗ ದಿಸ್ ಶುಡ್ ಬಿ adhering gap junction, adhering junction. Next, communication between adjoining cells by connecting cytoplasm for rapid transfer of ions, small molecules and some large molecules. So can you believe that this is the definition for the or the function of the gap junction? Yes, this is the gap junction. So this is the right one. Correct agide. Nodona, separate two cells from each other? No. And finally, stop cementing from leaking across the tissue. This is the very first one called tight junction. So the answer is option B, communication between the two adjoining cells. So rapid transferring of the ions, molecules, large molecules. Next, so it's very easy if you know any one or two function of a tissue. ಓಕೆ, ಯಾವುದಾದ್ರೂ ಒಂದು ಫಂಕ್ಷನ್ ಗೊತ್ತಿದ್ರೆ ಅದಕ್ಕೆ ಮ್ಯಾಚ್ ಮಾಡೋದಕ್ಕೆ ನಮಗೆ ಈಸಿ ಆಗಿಬಿಡುತ್ತೆ. ಓಕೆ, ಹಾಗೆ ನೋಡಿ ಲಿಸ್ಟ್ 1ನಲ್ಲಿ ಟೈಪ್ಸ್ ಆಫ್ ಟಿಶ್ಯೂಗಳನ್ನ ಕೊಟ್ಟಿದ್ದಾರೆ. ನಾವು ಇಲ್ಲಿ ಟೆಂಡಾನ್ಸನ್ನು ನಾವು ಡಿಸ್ಕಸ್ ಮಾಡಿಲ್ಲ, ಅಡಿಪೋಸನ್ನು ಡಿಸ್ಕಸ್ ಮಾಡಿಲ್ಲ, ಬಟ್ ಟ್ರೈ ಟು ಐಡೆಂಟಿಫೈ ದೇಮ್, ಗೊತ್ತಾಗ್ಬಿಡುತ್ತೆ ನಿಮ್ಗೆ ಈಸಿಯಾಗಿ. ಓಕೆ, ನೆಕ್ಸ್ಟ್ ಅದೇ ಥರ ಯಾವ ಥರ ಟಿಶ್ಯೂಗಳಾಗಿರುತ್ತೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸೊ ಬ್ರಾಂಕಿಯೋಲ್, ಗಾಬ್ಲೆಟ್ಸ್ ಆಫ್ ಸೆಲ್ಸ್, ಎಲಿಮೆಂಟ್ರಿ ಕೆನಾಲ್, ಅಡಿಪೋಸ್ ಟಿಶ್ಯೂ. ಸೊ ಯಾವುದಾದ್ರೂ ಒಂದು ಯೂನಿಕ್ ಆಗಿರೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸರ್, ಯಾವುದು ಸರ್ ತುಂಬ ಯೂನಿಕ್ ಆಗಿರೋದು ಇವಾಗ ಓದಿರೋದನ್ನ ತಿಳ್ಕೊಳ್ಳೋಣ. ಇದರ್ ಇಟ್ಸ್ ಎ ಬ್ರಾಂಕಿಯೋಲ್ಸ್ ಆರ್ ಇಟ್ ಮೇ ಬಿ ದ ಗಾಬ್ಲೆಟ್ಸ್ ಆಫ್ ಸೆಲ್ಸ್. ಗಾಬ್ಲೆಟ್ಸ್ ಆಫ್ ಸೆಲ್ಸ್ ಎಲ್ಲಿರುತ್ತೆ? ಆಫ್ ಎಲಿಮೆಂಟ್ರಿ ಕೆನಾಲ್ ಅಂತ ಹೇಳಿದೆವು ನಾವು. ಗಾಬ್ಲೆಟ್ ಸೆಲ್ಸ್ ಆಫ್ ಎಲಿಮೆಂಟ್ರಿ ಕೆನಾಲ್. ಸೊ ಎಲ್ಲಿ ನೋಡಿದ್ ನಾವು ಅದನ್ನ? ರಿಮೆಂಬರ್ ದಟ್ ಎಂಟೈರ್ ಟಾಪಿಕ್. ಸೊ ದಟ್ ಶುಡ್ ಬಿ ಎಲ್ಲಿರುತ್ತೆ? ಗ್ಲ್ಯಾಂಡ್ಯುಲರ್ ಆಗಿರುತ್ತಾ? ಎಸ್, ದಟ್ ಈಸ್ ನಥಿಂಗ್ ಬಟ್ ಯೂನಿಸೆಲ್ಯುಲಾರ್ ಐಸೋಲೇಟೆಡ್ ಗ್ಲ್ಯಾಂಡ್ಯುಲಾರ್ ಸೆಲ್ಸ್. ಸೊ ಬಿ ಅನ್ನೋದು 3 ಅನ್ನ ಇಂಡಿಕೇಟ್ ಮಾಡ್ತಾ ಇದೆ. ಅರ್ಥ ಆಯ್ತು ಎಲ್ಲಿ ಹೇಳಿದೋದು? ಗ್ಲ್ಯಾಂಡ್ಯುಲಾರ್ ಎಪಿಥೆಲಿಯಲ್ ಅಲ್ಲಿ ಐಸೋಲೇಟೆಡ್, ಮತ್ತೆ ಕ್ಲಸ್ಟರ್ಸ್ ಆಫ್ ಸೆಲ್ಸ್ ಅಂತ. ಯೂನಿಸೆಲ್ಯುಲಾರ್ ಅನ್ನೋದು ಗಾಬ್ಲೆಟ್ ಸೆಲ್ಸ್ ಇನ್ ಎಲಿಮೆಂಟ್ರಿ ಕೆನಾಲ್. ಮಲ್ಟಿ ಅನ್ನೋದು ಸಲೈವರಿ ಗ್ಲ್ಯಾಂಡ್, ಮೆಮರಿ ಗ್ಲ್ಯಾಂಡ್, ಸೆಬೇಷಿಯಸ್ ಗ್ಲ್ಯಾಂಡ್, ಸ್ವೆಟ್ ಗ್ಲ್ಯಾಂಡ್ ಅಲ್ಲಿ ಇರುತ್ತೆ ಅಂತ ಹೇಳಿದ್ದು. ಸೊ ಹಾಗಾಗಿ B3 ಅನ್ನೋದನ್ನ ಇಂಡಿಕೇಟ್ ಮಾಡ್ತಾ ಇದೆ.
ಸೊ ಈಗ ನೀವು ಇಲ್ಲಿ ಟ್ರೈ ಮಾಡಿ, ಕರೆಕ್ಟಾಗಿ ಅದು ಪರ್ಫೆಕ್ಟಾಗಿ ಗೊತ್ತಿದೆ ಅಂತ ಹೇಳಿದ್ರೆ ಯು ಕ್ಯಾನ್ ಟ್ರೈ. ಸೊ B3. ಸೊ ಓನ್ಲಿ ಒನ್ ಆಪ್ಷನ್ ಈಸಿಯಾ. ಓಕೆ, ಅದೇ ಕರೆಕ್ಟ್ ಆಗಿದೆಯಾ ಅಂತ ಚೆಕ್ ಮಾಡ್ಕೊಬೇಕು. ಅದಕ್ಕೆ ಹೇಳಿದ್ದು ನಿಮ್ಗೆ ಯಾವುದು ಪರ್ಫೆಕ್ಟ್ ಆಗಿ ಯೂನಿಕ್ ಆಗಿ ಆನ್ಸರ್ ಗೊತ್ತಿರುತ್ತೋ ಅದನ್ನ ಟ್ರೈ ಮಾಡಿ. ಕೆಲವು ಸಲ ರಿಪೀಟ್ ಮಾಡಿಬಿಟ್ಟಿರ್ತಾರೆ, ಇದೇ ಈಸಿ ಇದೆ ಅನ್ಕೊಳ್ಳಿ, ಹಾಗೇನು ಮಾಡ್ತಾರೆ ಗೊತ್ತಾ, B3 ಅಂತ 4 ಸಲ ಅದನ್ನೇ ಕೊಟ್ಬಿಡ್ತಾರೆ. ಓಕೆ, ಅವಾಗ ಏನು ಮಾಡೋಕ್ಕಾಗಲ್ಲ, ಅನ್ಫಾರ್ಚುನೇಟ್. ಸೊ ಬಟ್ ಇವಾಗ ಫಾರ್ಚುನೇಟ್ ಆಗಿ ಅದು ಹೇಳ್ತಾ ಇದ್ದೀವಿ, ಬಿಕಾಸ್ ವಿ ಹ್ಯಾವ್ ಸ್ಟಡಿಡ್ ದಟ್ ಪ್ರೀವಿಯಸ್ಲಿ. ಈಗ ಬ್ರಾಂಕಿಯೋಲ್ಸ್ ನೋಡೋಣ. ಓಕೆ, ಬ್ರಾಂಕಿಯೋಲ್ಸ್ ಎಲ್ಲಿರುತ್ತೆ? ಸಿಲಿಯೇಟೆಡ್ ಎಪಿಥಿಲಿಯಂ ಬರಿಬೋದಾ ನಾವು? ಸಿಲಿಯೇಟೆಡ್ ಎಪಿಥಿಲಿಯಂ ಅಂತ. ಬ್ರಾಂಕಿಯೋಲ್ಸ್, ಸಿಲಿಯೇಟೆಡ್ ಎಪಿಥಿಲಿಯಂ ಆರ್ ಪ್ರೆಸೆಂಟ್. ಸೊ ಜಸ್ಟ್ ಫೈಂಡ್ ಹಿಯರ್ B3 ಆದಮೇಲೆ ಯಾವುದಾಗಿರುತ್ತೆ? A4 ಅಂತ ಹೇಳ್ತಿದ್ದಾರೆ. A4 ಆಗಿರುತ್ತಾ? ಎಸ್, ದಟ್ ಶುಡ್ ಬಿ A4 ಕರೆಕ್ಟ್ ಆಗಿದೆ. ನೆಕ್ಸ್ಟ್ ಸಿ ಅನ್ನೋದು ಟೆಂಡಾನ್ಸ್, ಡೆನ್ಸ್ ರೆಗ್ಯುಲರ್ ಕನೆಕ್ಟಿವ್ ಟಿಶ್ಯೂನ ಲೂಸ್ ಕನೆಕ್ಟಿವ್ ಟಿಶ್ಯೂನ. ಇಟ್ಸ್ ಅ ಡೆನ್ಸ್ ರೆಗ್ಯುಲರ್ ಕನೆಕ್ಟಿವ್ ಟಿಶ್ಯೂ. ಸೊ ದಟ್ ಯು ವಿಲ್ ಸ್ಟಡಿ ಇನ್ ದ ನೆಕ್ಸ್ಟ್ ಸೆಗ್ಮೆಂಟ್. ನೆಕ್ಸ್ಟ್ ಅಡಿಪೋಸ್ ಟಿಶ್ಯೂ ಅನ್ನೋದೇನಾಗಿರುತ್ತೆ? ಲೂಸ್ ಕನೆಕ್ಟಿವ್ ಟಿಶ್ಯೂ ಆಗಿರುತ್ತೆ. ನೆವರ್ ಎವರ್ ಟ್ರೈ ಟು do like this in your examination. Anyhow you have to select this one, so try to do something other way. Okay, ಇಲ್ಲಿ ಮುಂದೆನೆ A B C ಅಂತ ಬರ್ಕೊಳ್ಳೋದ್ರ ಮುಖಾಂತರ. ಸೊ ಆಪ್ಷನ್ ಈಸ್ C is the right one. ಸೊ ಏನಂತ ಹೇಳ್ತಾ ಇದೆ? A4, bronchioles, ciliated epithelium. Okay, responsible for the removal and preventing the dust particle, or it may be any particles, foreign particles inhaled through during the inhalation. Next B3 ಅಂತ ಹೇಳ್ತಾ ಇದೆ. So goblets of cells, they are the glandular, especially you can say unicellular. Okay, next tendons, they are the dense regular connective tissue. Adipose, loose connective tissue, just like areolar tissue. So option C is the right one. Okay, next pseudo stratified epithelium covers the inner lining of pseudo stratified epithelial tissue. Trachea, lung alveoli, bronchioles, small intestine. Remember the concept that we have discussed. Okay, pseudo stratified epithelial tissue. Okay, ಇಲ್ಲಿ ನೋಡೋದು ನಾವು ಇವಾಗ. ಎಲ್ಲಿ? ಟ್ರೇಕಿಯಾ, ಆಡಿಟರಿ, ಆಡಿ ಕೆನಾಲ್ ಅಂತ ಬರ್ದೆ ನಾನು. ನೋ ಪ್ರಾಬ್ಲಮ್, ಆಡಿಕಾಲ್. ಓಕೆ, ಆಡಿಟರಿ, ಅದು ಆಡಿಟರಿ ಅಂತ. ಓಕೆ, ನೆಕ್ಸ್ಟ್ಗೆ ಬಂದರೆ ಇಲ್ಲಿಗ ಯಾವ ಆಪ್ಷನ್ ಇದೆ? amongst them you can observe the trachea is the answer. Pseudo stratified appears to be multi-layered or double layered, but actually it's a single layered. Next, what type of epithelium is found in urothelium? Found in alla is urothelium. urinary tract ಅಲ್ಲಿ ಇರೋದು ಯಾವುದಿರುತ್ತೆ? simple squamous, okay, stratified squamous, keratinized. ಯಾವ್ಯಾವುದು ಅಂತ ಮೈಂಡಲ್ಲಿ ಬರ್ತಾ ಇರಬೇಕು ಇವಾಗ. ಕೆರಾಟಿನೈಸ್ಡ್ ಅಂದ ತಕ್ಷಣ ಸೊ ಡ್ರೈ ಸರ್ಫೇಸ್ ಆಫ್ ದ ಸ್ಕಿನ್. ಸೊ ಸೂಡೋ ಸ್ಟ್ರಾಟಿಫೈಡ್ ನಾನ್ ಸಿಲಿಯೇಟೆಡ್ ಅಂತ ಬಂದ ತಕ್ಷಣ, ಎಸ್ ಯು ನೋ ದಟ್ ನಾನ್ ಸಿಲಿಯೇಟೆಡ್ ಅಂತ ಹೇಳಿದ್ರೆ ಎಲ್ಲಿರುತ್ತೆ? ಕಾಮನ್ ಆಗಿ ಬರ್ದಿದ್ದು ಆಡಿಟರಿ ಟ್ಯೂಬ್ ಆರ್ ಆಡಿಟರಿ ಕೆನಾಲ್. ನೆಕ್ಸ್ಟ್ ಇಲ್ಲಿ ಟ್ರಾನ್ಸಿಷನಲ್ ಇಸ್ ದ ರೈಟ್ ಒನ್. ವಾಟ್ ಇಸ್ ದಟ್? ಟ್ರಾನ್ಸಿಷನಲ್. ಸೊ ದೇ ಆರ್ ಫೌಂಡ್ ಇನ್ ಯೂರಿನರಿ ಟ್ರ್ಯಾಕ್ಟ್. ಅಲ್ಲಿ ಇರುತ್ತೆ. ಇನ್ನೇನು ಹೇಳಿದ್ದು? ಬೇಸ್ಮೆಂಟ್ ಮೆಂಬ್ರೇನ್ ಇಸ್ ಆಬ್ಸೆಂಟ್ ಅಂತ ಹೇಳಿದ್ದು. ಬೇಸ್ಮೆಂಟ್ ಮೆಂಬ್ರೇನ್ ಈಸ್ ಆಬ್ಸೆಂಟ್. ಥಿನ್ ಅಂಡ್ ಇಲಾಸ್ಟಿಕ್ ಅಂತ ಕೂಡ ಹೇಳಿದ್ದು. ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್ ಈಸ್ ಓಕೆ, ಟ್ರೈ ಟು ಆನ್ಸರ್ ದಿಸ್. ಈಗ ಈಸಿ ಆಗಿದೆ. ಆನ್ಸರ್ ಹೇಗೆ ಮಾಡಬೇಕು? ನಾನು ಆನ್ಸರ್ ರಿವೀಲ್ ಮಾಡೋದಕ್ಕೂ ಮುಂಚೆ ನೀವು ಇಮ್ಯಾಜಿನ್ ಮಾಡಿದ್ರೆ ಅದೇ ನೀವು ಫಾಸ್ಟ್ ಆಗಿ ಹೇಳಿದ ಹಾಗೆ. ಓಕೆ, ಅಬ್ಸರ್ವ್ ಅಂಡ್ ಐಡೆಂಟಿಫೈ ದ ಫಾಲೋಯಿಂಗ್ ಫಿಗರ್ ABC. ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ಡಯಾಗ್ರಾಮ್ಗಳನ್ನ ನೋಡಿದ್ರೆ. ಡಯಾಗ್ರಾಮ್ ಬೇಸ್ಡ್ ಕ್ವಶನ್ಗಳು KCET ಮತ್ತು ನೀಟಲ್ಲಿ ಸೊ ಇರುತ್ತೆ, ಆಲ್ಮೋಸ್ಟ್ 2 to 3 ಇರುತ್ತೆ. ಸೊ ಹೇಗೆ? ಎಲ್ಲ ಲೇಬಲ್ಸ್ಗಳು ಗೊತ್ತಿರಬೇಕು, ಆ ಡಯಾಗ್ರಾಮ್ ಯಾವುದು ಅಂತ ಗೊತ್ತಿರಬೇಕು. ಲೇಬಲ್ಸ್ ಇನ್ ದ ಸೆನ್ಸ್ ಪಾರ್ಟ್ಸ್. ಓಕೆ, ಸೊ ನಾವು ಯು ಕ್ಯಾನ್ ಅಬ್ಸರ್ವ್ ಹಿಯರ್, ದಿಸ್ ಈಸ್, you can easily say that is the unicellular isolated glandular cells. This is the multicellular consisting of clusters of glandular cells, and this is multi-layered as it is indicating the stratified or compound epithelial tissue. So unicellular gland, multicellular gland, compound epithelium. ಇದು ನನಗೆ ಕರೆಕ್ಟ್ ಅಂತ ಅನ್ನಿಸ್ತಾ ಇದೆ. ಓಕೆ, ಆಕ್ಚುಲಿ ABC ಅನ್ನಿಸ್ತಾ ಇದೆ ಇವಾಗ. ಈಗ ಇನ್ನೊಂದು ನೋಡಿ, ಇಟ್ಸ್ ಅ ಯೂನಿಸೆಲ್ಯುಲರ್ ಗ್ಲ್ಯಾಂಡ್. ಓಕೆ, ಎ ಪಾರ್ಟ್ ಅನ್ನೋದು ಯೂನಿಸೆಲ್ಯುಲಾರ್, ಬಿ ಅನ್ನೋದು ಮಲ್ಟಿಸೆಲ್ಯುಲಾರ್, ಸಿ ಅನ್ನೋದು. ಬಟ್ ಇಲ್ಲಿ ನೋಡಿ, ಬಿಗೆ ಬಂದಾಗ ಎ ಯೂನಿಸೆಲ್ಯುಲಾರ್,
ಬಿ ಮಲ್ಟಿಸೆಲ್ಯುಲರ್, ಸೂಡೋ ಸ್ಟ್ರಾಟಿಫೈಡ್ ಅಲ್ಲ. ಮಲ್ಟಿಸೆಲ್ಯುಲರ್ ಅಲ್ವೇ ಅಲ್ಲ, ಯೂನಿಸೆಲ್ಯುಲರ್ ಅಲ್ಲ, ಸೂಡೋ ಸ್ಟ್ರಾಟಿಫೈಡ್ ಅಲ್ಲ. ಯೂನಿಸೆಲ್ಯುಲರ್ ಓಕೆ, ಗಾಬ್ಲೆಟ್ ನೋ, ಬಿಕಾಸ್ ಅಲ್ಲಿಗೆ ಬಂದ್ಬಿಡುತ್ತೆ ಅದು ಯೂನಿಸೆಲ್ಯುಲರ್ ಗಾಬ್ಲೆಟ್ ಬಂದಾಗ ಸೂಡೋ ಸ್ಟ್ರಾಟಿಫೈಡ್ ಅಲ್ಲ. ಸೊ ಆಪ್ಷನ್ ಎ ಇಸ್ ದ ರೈಟ್ ಒನ್. ಓಕೆ, ಡಯಾಗ್ರಾಮ್ ಗೊತ್ತಿದ್ರೆ, ಡಯಾಗ್ರಾಮ್ ಬೇಸ್ಡ್ ಕ್ವಶನ್ಗಳನ್ನ ಯಾವ ಥರ ಕ್ರ್ಯಾಕ್ ಮಾಡಬೇಕು ಅಂತ ಗೊತ್ತಿದ್ರೆ ಯು ಕ್ಯಾನ್ ಈಸಿಲಿ ರಿಮೆಂಬರ್ ದಿಸ್. ಓಕೆ, ನೆಕ್ಸ್ಟ್, ವಿಚ್ ಟಿಶ್ಯೂ ಇನ್ ದ ಟ್ಯೂಬ್ಯುಲರ್ ಪಾರ್ಟ್ ಆಫ್ ದ ನೆಫ್ರಾನ್ಸ್ ಪ್ರೊವೈಡ್ ದ ಫಂಕ್ಷನ್, ಸೆಕ್ರೀಷನ್ ಅಂಡ್ ಅಬ್ಸಾರ್ಪ್ಷನ್? ಓಕೆ, ಯಾವುದು ಅಬ್ಸಾರ್ಪ್ಷನ್ ಮತ್ತೆ ಸೆಕ್ರೀಷನ್ಗೆ ಸಹಾಯ ಮಾಡುತ್ತೆ ಅಂತ ಕೇಳಿದ್ದಾರೆ. ಎಲ್ಲಿ? ಟ್ಯೂಬ್ಯುಲರ್ ಪಾರ್ಟ್ ಆಫ್ ದ ನೆಫ್ರಾನ್. ಓಕೆ, ಸೊ ವಾಟ್ ಈಸ್ ದಾಟ್? ಇನ್ನೊಂದು ನೆನ್ಪಿಟ್ಕೊಳ್ಳಿ, ನಾನು ಇವಾಗ ಹೇಳ್ತೀನಿ. ಅದು ಟ್ಯೂಬ್ಯುಲರ್ ಪಾರ್ಟ್ ಆಫ್ ದ ನೆಫ್ರಾನ್, ಎಸ್ಪೆಷಲಿ PCT ಯಲ್ಲಿ ಬ್ರಷ್ ಬಾರ್ಡರ್ಡ್ ಕ್ಯೂಬಾರ್ಡಲ್ ಎಪಿಥೆಲಿಯಲ್ ಟಿಶ್ಯೂ ಇರುತ್ತೆ. ಅದೇ ನಾವು ಸ್ಮಾಲ್ ಇಂಟೆಸ್ಟೈನ್ಗೆ ಬಂದಾಗ ಬ್ರಷ್ ಬಾರ್ಡರ್ಡ್ ಕೊಲುಮ್ನಾರ್ ಎಪಿಥೆಲಿಯಲ್ ಟಿಶ್ಯೂ ಇರುತ್ತೆ. ದೀಸ್ ಟೂ ಆರ್ ವೆರಿ ಇಂಪಾರ್ಟೆಂಟ್. ಸೊ ಸಿಂಪಲ್ ಸ್ಕ್ವಾಮಸ್ ಎಪಿಥೆಲಿಯಂ, ಗ್ಲ್ಯಾಂಡ್ಯುಲಾರ್ ಎಪಿಥೆಲಿಯಂ, ಕ್ಯೂಬಾಯ್ಡಲ್ ಎಪಿಥೆಲಿಯಂ. ಸೊ ನೆಕ್ಸ್ಟ್ ಸಿಲಿಯೇಟೆಡ್ ಕೊಲುಮ್ನಾರ್ ಎಪಿಥೆಲಿಯಂ ಯಾವ್ದಿರ್ಬೋದು? ವಿ ಕ್ಯಾನ್ ಈಸಿಲಿ ಸೇ ನೆಫ್ರಾನ್ ಅಂತ ಬಂದಾಗ ಕ್ಯೂಬಾಯ್ಡಲ್ ಎಪಿಥೆಲಿಯಂ. ಎಸ್ಪೆಷಲಿ PCT ಪ್ರಾಕ್ಸಿಮಲ್ ಕನ್ವಲ್ಯೂಟೆಡ್ ಟ್ಯೂಬ್ಯೂಲ್ ಅಲ್ಲಿ ಏನಾಗಿರುತ್ತೆ? ಇಟ್ ಶುಡ್ ಬಿ ಬ್ರಷ್ ಬಾರ್ಡರ್ಡ್ ಎಪಿಥೆಲಿಯಂ. ಬ್ರಷ್ ಬಾರ್ಡರ್ಡ್ ಕ್ಯೂಬಾಯ್ಡಲ್ ಎಪಿಥೆಲಿಯಂ ಈಸ್ ಫೌಂಡ್ ಇನ್ ಎಲ್ಲಿರುತ್ತೆ? PCT ಯಲ್ಲಿ. ಜೊತೆಗೆ ಬ್ರಷ್ ಬಾರ್ಡರ್ಡ್ ಕೊಲುಮ್ನಾರ್ ಎಪಿಥೆಲಿಯಲ್ ಟಿಶ್ಯೂ ಪ್ರೆಸೆಂಟ್ ಇನ್ ಸ್ಮಾಲ್ ಇಂಟೆಸ್ಟೈನ್ ದಟ್ ಇನ್ಕ್ರೀಸಸ್ ದ ಅಬ್ಸಾರ್ಪ್ಷನ್ ಸರ್ಫೇಸ್ ಏರಿಯಾ. ಇಲ್ಲೇನೆ ಸೆಲೆಕ್ಟಿವ್ ರಿಅಬ್ಸಾರ್ಪ್ಷನ್ ಆಗೋದು. ದಟ್ ಹೆಲ್ಪ್ಸ್ ಇನ್ ಸೆಲೆಕ್ಟಿವ್ reabsorption during the urine formation. Okay, so cuboidal epithelium is the right one. Next, cilia that performs ಏನು ಮಾಡುತ್ತೆ? The function to more particles and mucus to and from over the epithelia. Function of to more particles. You can easily understood that. ಅಂದ್ರೆ ಯಾವ ತರ ಅದು ಮೂವ್ಮೆಂಟ್ ಆಫ್ ಪಾರ್ಟಿಕಲ್ಸ್ ಗಳನ್ನ ಮಾಡ್ತಾ ಇದೆ ಅಂತ. The function to move, actually ಇದು ಮೂವ್ ಅಲ್ಲ, move. Next, particles and mucus in specific direction over the epithelia. ಎಪಿಥೀಲಿಯಾ ಮೇಲ್ಭಾಗದಲ್ಲಿ ಮ್ಯೂಕಸ್ ಮುಖಾಂತರ ಏನ್ ಮಾಡುತ್ತೆ? ಅದು ಸ್ಪೆಸಿಫಿಕ್ ಡೈರೆಕ್ಷನ್ ಅಲ್ಲಿ ಪಾರ್ಟಿಕಲ್ಸ್ ಗಳನ್ನ ಮೂವ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ದ ಫಂಕ್ಷನ್ ಟು ಮೂವ್ ಓನ್ಲಿ ಮ್ಯೂಕಸ್ ಟು ಅಂಡ್ ಫ್ರಮ್ ಓವರ್ ದ ಎಪಿಥೀಲಿಯಾ. ಸೊ ಲುಕ್ ಅಟ್ ಹಿಯರ್, ಓನ್ಲಿ ಮ್ಯೂಕಸ್ ಅಂತ ಹೇಳ್ತಿರೋದು. ನೆಕ್ಸ್ಟ್, ದ ಫಂಕ್ಷನ್ ಟು ಮೂವ್ ಎನಿಥಿಂಗ್ ಟು ಅಂಡ್ ಫ್ರಮ್ ಓವರ್ ದ ಎಪಿಥೀಲಿಯಾ. ಯಾವುದು ಪರ್ಫೆಕ್ಟ್ ಆನ್ಸರ್ ಆಗುತ್ತೆ? ಸಿ, ದ ಫಂಕ್ಷನ್ ಟು ಮೂವ್ ದ ಪಾರ್ಟಿಕಲ್ಸ್ ಅಂಡ್ ಮ್ಯೂಕಸ್ ಟು ಅಂಡ್ ಫ್ರಮ್ ಓವರ್ ಎಪಿಥೀಲಿಯಾ ಕರೆಕ್ಟ್ ಆಗಿದೆ. ದ ಫಂಕ್ಷನ್ ಟು ಮೂವ್ ಪಾರ್ಟಿಕಲ್ಸ್ ಅಂಡ್ ಮ್ಯೂಕಸ್ ಇನ್ ಸ್ಪೆಸಿಫಿಕ್ ಡೈರೆಕ್ಷನ್ ಓವರ್ ಎಪಿಥೀಲಿಯಾ ಇದು ಇನ್ನೂ ಕರೆಕ್ಟ್ ಆಗಿದೆ. ಹಾಗಾಗಿ ದ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ. ಸ್ಪೆಸಿಫಿಕ್ ಡೈರೆಕ್ಷನ್ ಅಲ್ಲಿ ಮೂವ್ ಮಾಡುತ್ತೆ. ಟ್ರೇಕಿಯಾ ಆಸ್ ವೆಲ್ ಆಸ್ ಇನ್ ದ ವೆರ್ ಇಸ್ ದಟ್ ಬ್ರಾಂಕ್ಯೂಲ್ಸ್ ಅಂತ ಹೇಳ್ತೀವಲ್ಲ ಅಲ್ಲಿ, ಜೊತೆಗೆ ಫಲೋಪಿಯನ್ ಟ್ಯೂಬ್ ಅಲ್ಲಿ. ಸೊ ದೇ ಆರ್ ರೆಸ್ಪಾನ್ಸಿಬಲ್ ಫಾರ್ ದ ಮೂವ್ಮೆಂಟ್ ಆಫ್ ದ ಪಾರ್ಟಿಕಲ್ಸ್ ಅಂಡ್ ದ ಮ್ಯೂಕಸ್ ಇನ್ ಅ ಸ್ಪೆಸಿಫಿಕ್ ಡೈರೆಕ್ಷನ್. ಸೊ ದಟ್ ಈಸ್ ಕಾಲ್ಡ್ cilia. Okay, so next question is here. Epithelium consisting of more than one layer stacked one over the other. Yaudu one over the other irodu. Okay, so we know that. So those are called compound epithelium. Avellahu kuda compound epithelium ಆಗಿರುತ್ತೆ. So option is option C. Next, epithelium shown in the following figure is found in. ಎಲ್ಲಿರುತ್ತೆ ಇದು? ನಾವು ಫಸ್ಟು ಇದು ಯಾವ ಎಪಿಥೆಲಿಯಂ ಅಂತ ಫೈಂಡ್ ಔಟ್ ಮಾಡಬೇಕು. ಸೊ ಆ ನಂತರ ನಾವೇನು ಮಾಡಬೇಕು, ಅದು ಎಲ್ಲಿದೆ ಅಂತ ಗೊತ್ತಾಗ್ಬಿಡುತ್ತೆ. ಸೊ ವಾಟ್ ಕೈಂಡ್ ಆಫ್ ಎಪಿಥೆಲಿಯಂ ಇಟ್ ಈಸ್? ಆಸ್ ದ ಸೆಲ್ಸ್ ಇಂಡಿಕೇಟ್ಸ್, ಇದು ಕ್ಯೂಬ್ ಶೇಪಲ್ಲಿ ಇರೋದ್ರಿಂದ ವಿ ಕ್ಯಾನ್ ಈಸಿಲಿ ಸೇ ದೀಸ್ ಆರ್ ದ ಕ್ಯೂಬಾಯ್ಡಲ್ ಎಪಿಥೆಲಿಯಲ್ ಟಿಶ್ಯೂ, ಎಸ್ಪೆಷಲಿ ಸಿಂಪಲ್ ಕ್ಯೂಬಾಯ್ಡಲ್ ಎಪಿಥೆಲಿಯಲ್ ಟಿಶ್ಯೂ ಬಿಕಾಸ್ ಓನ್ಲಿ ಒನ್ ಲೇಯರ್ ಆಫ್ ಸೆಲ್ಸ್ ಆರ್ ಪ್ರೆಸೆಂಟ್. ಸೊ ದ ಲೈನಿಂಗ್ ಆಫ್ ಸ್ಟಮಕ್ ಅಲ್ಲಿ ಇರುತ್ತಾ, tubular part of the nephron in kidney, inner surface of the hollow organs like a bronchioles and fallopian tube, intestinal lining ಎಲ್ಲಿರುತ್ತೆ? ರಿಮೆಂಬರ್ ದೇರ್ ಫಂಕ್ಷನ್ ಈಸ್ ಟು ಸೆಕ್ರೀಟ್ ಮಾಡೋದು. ಸ್ಟಮಕ್ ಅಲ್ಲಿ ಮತ್ತೆ ಇದರಲ್ಲಿ ಇವೆರಡರಲ್ಲಿ ಏನಾಗಿರುತ್ತೆ, columnar epithelial tissue ಇರುತ್ತೆ. tubular part of the nephron ಕಿಡ್ನಿಯಲ್ಲಿ this type of kidney are present. ಯಾವ ಟೈಪ್ ಆಫ್ ಟಿಶ್ಯೂ ಇದು?
This is cuboidal. So inner surface of the hollow organs like a bronchioles and fallopian tube ಗೆ ಬಂದಾಗ ಅಲ್ಲಿ ciliated ಆಗುತ್ತೆ. Ciliated columnar epithelial tissue ಆಗುತ್ತೆ. So the answer is option B. Next, find the incorrect one. Incorrect one ಅನ್ನು ಫೈಂಡ್ ಔಟ್ ಮಾಡಬೇಕು ಇವಾಗ. ಜಂಕ್ಷನ್ ಬಗ್ಗೆ ಕೇಳಿದ್ರೆ ಇಂಟ್ರಾಸೆಲ್ಯುಲರ್ ಜಂಕ್ಷನ್. ಟೈಟ್ ಜಂಕ್ಷನ್ ಸ್ಟಾಪ್ ಲೀಕೇಜ್ ಅಂತ ಹೇಳ್ತಿದ್ದಾರೆ, ಕರೆಕ್ಟಾ? ನೆಕ್ಸ್ಟ್ ಇನ್ಕರೆಕ್ಟ್ ಒನ್ ನಾವು ಫೈಂಡ್ ಔಟ್ ಮಾಡಬೇಕು, ಯಾವುದು ರಾಂಗ್ ಇದೆ ಅಂತ. ಅಡೇರಿಂಗ್ ಜಂಕ್ಷನ್ ಪರ್ಫಾರ್ಮ್ ಸಿಮೆಂಟಿಂಗ್. ಓಕೆ, ಸೊ ನೆಕ್ಸ್ಟ್ ಗ್ಯಾಪ್ ಜಂಕ್ಷನ್ ಪ್ರೊವೈಡ್ ಸ್ಪೇಸಸ್. Cell junction structure and functional link. So gap junction provide the space is the wrong statement. So andre wrong match, agagi this is the right one. So I don't want to put the into mark here, it may be leads to confusion. So this is the right one because it's a wrong match. So gap junction ಏನು ಮಾಡುತ್ತೆ, communicate ಮಾಡುತ್ತೆ, ಹಾಗಾಗಿ so option C is the right one. Next, histology deals with the study of histology. As I said in the very beginning, ಯಾವ ತರ ನೆನಪಿಟ್ಕೊಬೇಕು ಅಂತ, structure of eye, ophthalmology, tissue is the correct one. Study of tissue and their structure, organization is called histology. Cell, we know that that's nothing but the cytology. Changes in form and structure during the development is not the right one. So option B is the right one for the histology, study of tissue. Next one, here, the epithelium shown in the following figure. ಈ figure ಅಲ್ಲಿ ಒಂದು ಎಪಿಥಿಲಿಯಂ ಕೊಟ್ಟಿದ್ದಾರೆ, ಯಾವುದು? ಸಿಲಿಯೇಟೆಡ್ ಕೊಲುಮ್ನರ್ ಎಪಿಥಿಲಿಯಂ. ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದಾ? ಸಿಲಿಯೇಟೆಡ್, ಇಲ್ಲಿ ಸಿಲಿಯಾಗಳಿದೆ. columnar epithelium, all the cells are epithelial cells are elongated, so they are mainly present in the inner surface of the hollow organs like ಎಲ್ಲಿರುತ್ತೆ. So ciliated cuboidal ಅಲ್ಲ, ಯಾಕೆಂತ ಹೇಳಿದ್ರೆ ಅದು columnar ಆಗಿದೆ. Ciliated columnar trachea and loop of Henle. Loop of Henle ಅಲ್ಲಿ ನಾರ್ಮಲ್ ಆಗಿ ಸಿಲಿಯಾ ಇರೋಲ್ಲ. Ciliated columnar bronchioles and fallopian tube. ಸೊ ಇದು ಕರೆಕ್ಟ್ ಆಗಿದೆ ಅನಿಸ್ತಾ ಇದೆ ಇವಾಗ, ಯಾಕೆಂದ್ರೆ ನೀವು ಆಲ್ರೆಡಿ ಕಲ್ತಿದ್ದೀರಾ. ಬ್ರಾಂಕ್ಯೂಲ್ಸ್ ಮತ್ತೆ ಫಲೋಪಿಯನ್ ಟ್ಯೂಬ್ಗಳಲ್ಲಿ ಸಿಲಿಯೇಟೆಡ್ ಕೊಲುಮ್ನಾರ್ ಎಪಿಥೆಲಿಯಲ್ ಟಿಶ್ಯೂ ಇರುತ್ತೆ, ಸೂಡೋ ಸ್ಟ್ರಾಟಿಫೈಡ್ ಅಲ್ವೇ ಅಲ್ಲ ಅದು. ಸೊ ಹಾಗಾಗಿ ನಾವು ಕೊಟ್ಟಿರೋ ಡಯಾಗ್ರಾಮ್ ಯಾವುದು ಅಂತ ಐಡೆಂಟಿಫೈ ಮಾಡಬೇಕು, ನಂತರ ಅದ್ರ ಫಂಕ್ಷನ್ ಐಡೆಂಟಿಫೈ ಮಾಡಬೇಕು. ಸೊ ದಟ್ ಯು ಕ್ಯಾನ್ ಸೇ ಫಿಗರ್ ಈಸ್ ಸಿಲಿಯೇಟೆಡ್ ಕೊಲುಮ್ನಾರ್ ಎಪಿಥೆಲಿಯಲ್ ಟಿಶ್ಯೂ. ದಿಸ್ ಈಸ್ ಸಿಲಿಯೇಟೆಡ್ ಬಟ್ ಯಾವುದು? columnar epithelial tissue. They are mainly found in bronchioles and fallopian tube. So here I am just writing bronchioles and the fallopian tube. Understood? So these type of questions they will ask. Yes, I guess in the very first lecture we have discussed only one topic, that is called epithelial tissue. Okay na? So adanna bitre innu kuda tissue galide, yavudiದೆ? So that's also very simple because in deeper you are going to discuss in breathing and exchange of gases. ಅಲ್ಲಿ ನೀವು ತಿಳ್ಕೊಂತೀರಾ ಬ್ಲಡ್ ಸೆಲ್ಸ್ಗಳು ಎಲ್ಲ. ಬಟ್ ಇಲ್ಲಿಗೆ ಬಂದಾಗ ನಾವು ತಿಳ್ಕೊಳ್ಳೋದು ಕೇವಲ ಎಪಿಥೆಲಿಯಲ್ ಟಿಶ್ಯೂ. ನೆಕ್ಸ್ಟ್ ಬಂದಾಗ ಸಿಂಪಲ್ ಆಗಿ ಕನೆಕ್ಟಿವ್ ಟಿಶ್ಯೂ, ಮಸ್ಕ್ಯುಲರ್ ಟಿಶ್ಯೂ, ನ್ಯೂರಲ್ ಟಿಶ್ಯೂ ಬಗ್ಗೆ ತಿಳ್ಕೊಳ್ಳೋಣ. ಓಕೆ, ಸೊ ಅಂಡ್ ಟ್ರೈ ಟು ಯುಟಿಲೈಸ್ ದಿಸ್ ಸಾರ್ಥಕ್ ಬ್ಯಾಚ್ completely and try to ace your NEET examination. Okay, let's take the KCET exam preparation to the next level. Okay, just by joining the Sarthak KCET batch, it is launched and available on our PW app. Okay na? So till then, take care, have a nice day.